ವೀಕ್ಷಕರಿಗೆ ಹೇಳಿ ಅಲ್ಲ ಒಂದು ಮಾತು, ಕಟ್ಬೋದಾ RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಖಂಡಿತ, ಯಾವುದೇ ಸಂಶಯ ಇಲ್ಲ. ಗ್ಯಾರಂಟಿ ಕೊಡ್ಬೋದು. ನಂಬಿಕೆಗೆ ಇನ್ನೊಂದು ಹೆಸರು RCC ಹೇಳ್ಬೋದು. ನಂಬಿಕೆಗೆ ಇನ್ನೊಂದು ಹೆಸರು RCC. ಒಂದು ಒಳ್ಳೆ ಕೋಟ್ ಕೊಟ್ಬಿಟ್ರು ಮೇಡಮ್. ಆಲ್ ದಿ ಬೆಸ್ಟ್ RCC. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕನ್ನಡಕರ ಲಾಕ್ ಚಾನಲ್ ಇವಾಗ ನಿಮಗೆ ಒಳ್ಳೊಳ್ಳೆ ಮನೆಗಳನ್ನು, ಬಜೆಟೆಡ್ ಮನೆಗಳನ್ನು ತೊಗೊಂಬರ್ತಾ ಇದ್ದೀನಿ, ಪ್ರೀಮಿಯಂ ಮನೆಗಳನ್ನು ತೊಗೊಂಬರ್ತಾ ಇದ್ದೀನಿ. ನೀವು ಕೂಡ ತುಂಬ ಒಂದೊಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದೀರಾ. ಸೊ ಎಲ್ಲ ಮನೆಗಳನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಕನಸಿನ ಮನೆ ಕೈಗೆಟಕೋದ್ರದಲ್ಲಿ ನಿಮಗೆ ಬೇಕಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮನೆ, ಇಷ್ಟೊಂದು ಒಳ್ಳೆ ಬಜೆಟ್ ಮನೆ ಹೇಗಾಗಿದೆ, ಏನು ಕತೆ, ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ಕಡೆಯನ್ನ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವಾಗ ಒಂದೊಳ್ಳೆ ಮನೆ ತೊಗೊಂಬಂದಿದ್ದೀರಾ, ಹೌದು ಸರ್, ಬಜೆಟೆಡ್ ಮನೆ. ಎಸ್ ಸರ್. ಓಕೆ, ಆ್ಯಕ್ಚುಲಿ ಇವಾಗ ಬೆಂಗಳೂರಲ್ಲಿ ಬಜೆಟ್ ಮನೆ ಕಟ್ಟೋದಂದ್ರೆ RCC ಮಾತ್ರ ಅನ್ಬೋದೇನೋ ಅಲ್ವಾ? ಆಲ್ಮೋಸ್ಟ್ ಬೇರೆ ಕಂಪನಿಗಳೆಲ್ಲ ಮೇಲೆ ಹೋಗ್ಬಿಟ್ಟಿದ್ದಾರೆ. ಯಾರು ಕೂಡ ಒಂದು ಬಜೆಟ್ ಮನೆ 30 ಲಕ್ಷ 40 ಲಕ್ಷದ ಮನೆಗಳನ್ನು ಮುಟ್ಟೋದೇ ಇಲ್ಲ ಅಂತ ಹೇಳ್ಬೋದು. ಬೇಕಾದ್ರೆ ನೀವೇ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಹೋಗಿ 4-5 ಕಂಪನಿಗಳನ್ನು ವಿಚಾರಿಸ್ಕೊ ಬನ್ನಿ. RCC ಅವ್ರು ಕೂಡ ಬೆಲೆಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ. ಸರ್ ಹೇಳೋದು ಬೇಡ, ಅಷ್ಟು ಕಾನ್ಫಿಡೆನ್ಸ್ ನನಗೆ ಬಂದುಬಿಟ್ಟಿದೆ ಇವಾಗ. ಸರ್ ಒಂದೇದಾಗಿ ಸೂಪರ್ ಸರ್ವಿಸಸ್ನ ಕೊಡ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಅದು ನಮ್ಮ ವೀಕ್ಷಕರಿಗೆ. ಆ್ಯಂಡ್ ನಮ್ಮ ವೀಕ್ಷಕರಿಂದ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್? ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಬಂದು ಸುಮಾರು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಾಜೆಕ್ಟ್ಸ್ ಫೈನಲೈಸ್ ಆಗ್ತಾ ಇದೆ ಆ್ಯಂಡ್ ಕೆಲಸಗಳು ನಮಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ತಾವು ಒಳ್ಳೆ ಇದನ್ನು ಡೆಲಿವರ್ ಮಾಡ್ತಾ ಇದ್ದೀರಾ ಸರ್? ಖಂಡಿತವಾಗ್ಲೂ ನಾವು ಆಮೇಲೆ ಏನಿದ್ರು ಅದನ್ನು ಟ್ರಾನ್ಸ್ಪರೆಂಟಾಗಿ ಅವತ್ತೇ ಹೇಳ್ತಾ ಇದ್ದೀವಿ. ಈ ಹಿಡನ್ ಚಾರ್ಜಸ್ ಆಗಲಿ ಮತ್ತೊಂದಾಗಲಿ, ಲೈಕ್ ಇವಾಗ ಕಡಿಮೆ ರೇಟ್ ಒಂದೊಂದು ತೋರಿಸ್ಬಿಟ್ಟು ನಾಳೆ ದಿನ ಅದಕ್ಕೆ ಅದು ಎಕ್ಸ್ಟ್ರಾ ಆಗುತ್ತೆ ಇದು ಎಕ್ಸ್ಟ್ರಾ ಆಗುತ್ತೆ ಅದೆಲ್ಲ ಏನೂ ಇಲ್ಲ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್. ಡೇ ಒನ್ನಲ್ಲೇ ಯಾವುದ್ಯಾವುದಕ್ಕೆ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ಡೇ ಒನ್ನಲ್ಲೇ ಹೇಳ್ತಾ ಇದ್ದೀವಿ. ಮೈಟ್ ಬಿ ಒಬ್ಬೊಬ್ಬರಿಗೆ ಜಾಸ್ತಿ ಆಗ್ತಾಯಿದೆ ಅಂತ ಅನಿಸ್ತಾ ಇರ್ಬೋದು. ಬಟ್ ಏನಂತಂತಂದ್ರೆ ಇವಾಗ G+3 ಕಟ್ಟಿದಾಗ ಒಂದು ರೇಟ್ ಇರುತ್ತೆ, ಬರೀ ಗ್ರೌಂಡ್ ಫ್ಲೋರ್ ಕಟ್ಟಿದಾಗ ಒಂದು ರೇಟ್ ಆಗುತ್ತೆ. ಯಾಕಂದರೆ ಇವಾಗ ಮಾರ್ಕೆಟಲ್ಲಿ ಬಂದಿರೋ ಪ್ರಾಬ್ಲಮ್ ಅದೇನೆ. ಎಲ್ಲರೂ ಬರೀ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು, ಇಲ್ಲ ಆಫ್ ಸೈಟ್ಗಳು ಅಂತಂದರೆ ಕೆಲಸ ತಗೊತಾ ಇಲ್ಲ. ಏನಕ್ಕೆ ಅಂತಂತಂದರೆ ಅದೆಲ್ಲ ಯಾವುದು ವರ್ಕೌಟ್ ಆಗಲ್ಲ. ಅವೆಲ್ಲ ಸ್ವಲ್ಪ ಮೈ ಮೇಲೆ ಬಂದುಬಿಡುತ್ತೆ. ಬಟ್ ಪ್ಯಾಕೇಜ್ ರೇಟಲ್ಲೇ ಮಾಡಬೇಕು ಅಂತಂದರೆ ಆಗಲ್ಲ. ಅವಕ್ಕೆಲ್ಲ ಒಂದು ಸ್ವಲ್ಪ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ಸ್ ಸ್ವಲ್ಪ ಪ್ರೈಸಿಂಗ್ ಕಸ್ಟಮೈಸ್ ಮಾಡ್ಬಿಟ್ಟೇ ಮಾಡ್ತಾ ಇದೀವಿ. ಅದು ಜನಗಳಿಗೆ ಎಲ್ಲರಿಗೂ ಕ್ಲೀನಾಗಿ ಇಷ್ಟ ಆಗ್ತಾ ಇದೆ. ಹೌದು ಸರ್. ಇನ್ನೊಂದು ವಿಚಾರ ಹೇಳ್ಬೇಕು ನಿಮಗೆ, RCCಯಲ್ಲಿ ಇಂಟೀರಿಯರ್ ಕೂಡ ಮಾಡ್ಕೊಡ್ತಾರೆ, ಹೌದಲ್ವಾ ಸರ್? ಖಂಡಿತ. ಹೇಳಿ ಸರ್ ಇಂಟೀರಿಯರ್ ಬಗ್ಗೆ. ಸರ್ ಇಂಟೀರಿಯರ್ ನಾವು ಮಾಡ್ಕೊಂಡಿರೋ ಪ್ರೋಸೆಸ್ ಅದೇನೆ ಸರ್. ಇವಾಗ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಮೇಲೆ ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆ ಇಂಟೀರಿಯರ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್, ಕಷ್ಟ ಆಗುತ್ತೆ. ಹೌದು. ಏನಕ್ಕೆ ನಮ್ಮ ಹತ್ರ ಫ್ಯಾಕ್ಟ್ರಿ ಇರಲ್ಲ, ಮತ್ತೊಂದಿರಲ್ಲ, ನಾವೆಲ್ಲ ಲೇಬರ್ ಇಟ್ಟೇ ಮಾಡಬೇಕು. ಆಮೇಲೆ ಕ್ವಾಲಿಟಿ ಚೆಕ್ಸ್ ಮತ್ತೊಂದು ಎಲ್ಲನೂ ನಮಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸರಿ. ಬಟ್ ಏನು ಅಂತಂದರೆ ನಾವು ಒಂದು ರೂಫಲ್ಲಿ ಅಂದರೆ ಒಂದ್ಸತಿ ನಮ್ಮನ್ನು ಹುಡುಕಿದ್ರು ಅಂತಂದರೆ ಮತ್ತೆ ಅವ್ರಿಗೆ ಯಾರ್ದು ಮತ್ತೆ ಇಂಟೀರಿಯರ್ ಹುಡುಕ್ಬೇಕು, ಅದು ಹುಡುಕ್ಬೇಕು, ಇದಕ್ಕೆ ಹುಡುಕ್ಬೇಕಂತಂದು ಯಾವುದು ತಲೆನೋವು ಇಲ್ಲದೆ ಇರೋಂಗೆ ಒಂದೇ ಕಡೆ ಎಲ್ಲ ಸೊಲ್ಯೂಷನ್ ಸಿಗಲಿ ಅಂತಂತೇಳಿ ವಿತ್ ಇಂಟೀರಿಯರ್ ಮಾಡ್ತಾ ಇದೀವಿ. ಅದನ್ನು ಕೂಡ ಬೆಸ್ಟ್ ರೇಟಲ್ಲೇ ಇದೆ. ಬೆಸ್ಟ್ ರೇಟಲ್ಲಿ ಮಾಡ್ಕೊಡ್ತಾ ಇದ್ದೀರಾ ಅಲ್ವಾ? ಸೊ 2.5 ಲಕ್ಷಕ್ಕೆ ವಿತ್ ಇಂಟೀರಿಯರ್ ಪ್ರೀಮಿಯಂ ರೇಂಜ್ದ ಪ್ಯಾಕೇಜಸ್ ಸ್ಟಾರ್ಟ್ಅಪ್ ಆಗುತ್ತೆ. 2.5 ವಿತ್ ಇಂಟೀರಿಯರ್ ಬರ್ತಾ ಇದೆ. ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಇಂಟೀರಿಯರ್ ಬೇಕು, ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ ಇಡೀ ಬೆಂಗಳೂರಲ್ಲಿ 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಮಾಡೋ ಯಾವುದು ಕಂಪ್ನಿನೇ ಇಲ್ಲ ಅಂತ ಚಾಲೆಂಜಿಗಾಗಿ ಹೇಳ್ತಾರೆ ಅಂತ ಹೇಳ್ಬೋದು ಇದ್ರ ಕಡೆಯಿಂದ, RCC ಕಡೆಯಿಂದ. ಸರ್ ಇವಾಗ ಇವತ್ತಿನ
ಲೇಔಟ್ ಇದ್ರ ಬಗ್ಗೆ ಮನೆ ಬಗ್ಗೆ ಮಾತಾಡ್ಬಿಡೋಣ. ಸರ್ ಯಾವ ಏರಿಯಾದಲ್ಲಿ ಇದೆ ಫಸ್ಟ್? ಸರ್ ನಾವು ಬಂದ್ಬಿಟ್ಟು ಬಾಗಲಗುಂಟೆ ಹತ್ರ ಒಂದು ಸೆಲೆಕ್ಷನ್ ಕಾರ್ನರ್ ಅಂತ ಇದೆ. ಸೆಲೆಕ್ಷನ್ ಕಾರ್ನರ್. ಹೌದು ಸರ್, ಆ ಸೆಲೆಕ್ಷನ್ ಕಾರ್ನರ್ ಹತ್ರ ನಾವು ಇದೀವಿ ಇವಾಗ. ಸರ್ ಸೈಟಲ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್ ಸೈಟಲ್ ಏರಿಯಾ ಬಂದ್ಬಿಟ್ಟು 30-40 ಇದೆ ಸರ್. 30-40. ಓನರ್ ಹೆಸರೇನು ಸರ್ ಇಲ್ಲಿ? ಸರ್ ಓನರ್ ಹೆಸರು ಬಂದ್ಬಿಟ್ಟು ಶಿವಶಂಕರ್, ಮತ್ತೆ ಮೇಡಮ್ ಹೆಸರು ದಿವ್ಯಾ ಮೇಡಮ್ ಅಂತ. ದಿವ್ಯಾ ಮೇಡಮ್, ಶಿವಶಂಕರ್ ಸರ್. ಹೌದು ಸರ್. ಓಕೆ ಸರ್, ಇಲ್ಲಿ ಎಷ್ಟು ಫ್ಲೋರ್ ಅನ್ನ ಕಟ್ಟಿದ್ದೀರಾ ಸರ್? ಸರ್ ಇಲ್ಲಿ ನಾವು ಗ್ರೌಂಡ್ ಇಂದಾನೆ ಡುಪ್ಲೆಕ್ಸ್ ಮಾಡಿದೀವಿ. ಗ್ರೌಂಡ್ ಫಸ್ಟ್ ಮೇಲೆಗಡೆ ಒಂದು ಹೆಡ್ ರೂಮ್ ಬಂದಿದೆ. ಒಂದು ಹೆಡ್ ರೂಮ್ ಕೂಡ ಇದೆಯಾ? ಯಾಕಂದ್ರೆ ಒಳಗಡೆ ಇಂಟರ್ನಲ್ ಸ್ಟೇರ್ಕೇಸ್ ಇರೋದ್ರಿಂದ ಹೆಡ್ ರೂಮ್ ಇದೆ. ಇಲ್ಲಿ ಬಾಡಿಗೆ ಮನೆ ಅದೆಲ್ಲ ಏನಿಲ್ಲ ಇದರಲ್ಲಿ. ಓಕೆ, ಎಲ್ಲ ಓನ್ ಇದಕ್ಕೋಸ್ಕರ ಮಾಡ್ಕೊಂಡಿರುವಂತದ್ದು. ಇದರಲ್ಲಿ ಒಂದು ಫ್ಯಾಮಿಲಿ ಇರೋದಕ್ಕೆ. ಎಷ್ಟು ಚದರ ಆಯ್ತು ಸರ್ ಇದು ಆಕ್ಚುಲಿ? ಸರ್ ಇದೊಂದು ನಮಗೆ ಒಂದು 23-24 ಚದರ ಬಂದಿದೆ. 24 ಚದರ ಆಗಿದೆ ಅಂತ ಹೇಳ್ಬೋದು. ಎಷ್ಟು BHK ಬರ್ತಾ ಇದೆ ಇದು? ಸರ್ ಇದು ಗ್ರೌಂಡಲ್ಲಿ ಒಂದು ಬೆಡ್ರೂಮ್ ಇದೆ, ಮೇಲ್ಗಡೆ 2, ಟೋಟಲ್ ಒಂದು 3 ಬೆಡ್ರೂಮ್ ಮನೆ ಬರುತ್ತೆ. 3 ಬೆಡ್ರೂಮ್ ಮನೆ ಬರ್ತಾ ಇದೆ. ಸೊ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಸರ್ ಒಂದು ಇಲ್ಲಿ ನಮಗೆ ಇಲ್ಲಿ ಹತ್ತಿರದಲ್ಲೇ ಇದ್ದಿದ್ರಿಂದ ಸ್ವಲ್ಪ ಬೇಗನೆ ಆಗಿದೆ. ಒಂದು 8 ಮಂತ್ಸ್ ಅಲ್ಲೆಲ್ಲ ಮುಗಿಸ್ಬಿಟ್ಟಿದೆ. 8 ತಿಂಗಳಲ್ಲಿ ಮಾಡಿಕೊಟ್ರೆ. ಸರ್ ಹಾಗೆ ಬಜೆಟ್ ಅನ್ನು ಕೂಡ ಹೇಳ್ಬಿಡಿ. ಸರ್ ಬಜೆಟ್ ಅಪ್ರಾಕ್ಸಿಮೇಟ್ಲಿ ಒಂದು 35 ಗಂಟೆ ಆಗಿದೆ ಸರ್. 35 ಲಕ್ಷದಲ್ಲಿ ಮಾಡಿದ್ದೀರಾ? ಇಂಟೀರಿಯರ್ ಏನೋ ಮಾಡಿದ್ದೀರಾ? ಇಂಟೀರಿಯರ್ ನಾವು ಮಾಡಿಲ್ಲ ಸರ್. ಓಕೆ ಓಕೆ. ಇಂಟೀರಿಯರ್ ಯಾಕಂದ್ರೆ ಇದು ನಮಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹೋಗಿದ್ದಾರೆ, ಆಪ್ಟ್ ಮಾಡಿದ್ದಾರೆ. ಓಕೆ ಓಕೆ. ಬಟ್ ಬರೀ ನಾವು ಕನ್ಸ್ಟ್ರಕ್ಷನ್ ಮಾತ್ರ ಮಾಡಿದ್ದೀರಾ. ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಸರ್ ಇದು? ಸರ್ ಇದು ಒಂದು ಪ್ರೀಮಿಯಂ ಸ್ಟಾರ್ಟ್ಅಪ್ ಪ್ರೀಮಿಯಂ ಅಲ್ಲೇ ಬರುತ್ತೆ ಸರ್. ಅಂದ್ರೆ ವೆರಿ ಬೇಸಿಕ್ ಅಲ್ಲ, ಯಾಕಂದ್ರೆ ವೆರಿ ಬೇಸಿಕ್ 1575 ರೂಪಾಯಿದು ಈ ಡುಪ್ಲೆಕ್ಸ್ ಮನೆಗಳು ಸೂಟಪ್ ಆಗೋದಿಲ್ಲ. ಅದೇನಂದ್ರೆ ರೆಂಟ್ ಹೌಸ್ಗಳು ಬಿಲ್ಡ್ ಮಾಡೋದಕ್ಕೆ, PG ಬಿಲ್ಡಿಂಗ್ಸ್ ಮಾಡೋದಕ್ಕೆ. ಸರಿ ಸರಿ ಸರಿ. ಮತ್ತೆ ಒಂದು ಬಜೆಟೆಡ್ ಹೌಸಸ್ ನ ಲೆಕ್ಕ ಮಾಡ್ತಾ ಇರ್ತೀವಲ್ಲ, ಅಂತದಕ್ಕೆ ಸೂಟಪ್ ಆಗುತ್ತೆ. ಸ್ವಲ್ಪ ಇದೊಂದು ಸ್ವಲ್ಪ ಲಕ್ಸುರಿ ಸೆಗ್ಮೆಂಟ್ ಬರೋದ್ರಿಂದ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಒಂದು ನೆಕ್ಸ್ಟ್ ಲೆವೆಲ್ ಪ್ಯಾಕೇಜ್ ಅಲ್ಲಿ. ಬಟ್ ಆದ್ರೂ ಕೂಡ 35 ಲ್ಯಾಕ್ ಅಲ್ಲಿ ಒಂದು ಡುಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಇದು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಅಂಡ್ ಹೇಳಿ. ಆಮೇಲೆ ಸರ್ ನಮ್ದು ಇನ್ನೊಂದು ಏನಂತಂದ್ರೆ ನಮ್ದು ಇವಾಗ ರೂಫಲ್ಲಿ ಏರಿಯಾನು ಅಷ್ಟೇ, ನಾವು ಏನು ಕ್ಯಾಶ್ ಮಾಡ್ತೀವಿ ಅದನ್ನ ಮಾತ್ರನೇ ತಗೊಳ್ಳೋದ್ರಿಂದ. ಮೇಲೆ ಇವಾಗ ನೋಡಿ ಗ್ರೌಂಡ್ ಫಸ್ಟ್ ಅಂತಂದ್ರೆ 12-24 ಚದರ ಬರಬೇಕು. ನಾವು ಈಗ ಔಟ್ಸೈಡ್ ಸುತ್ತಲೂ ಜಾಗ ಬಿಟ್ಟಿರೋದನ್ನ ಮೈನಸ್ ಮಾಡೋದ್ರಿಂದ ಅದೇ ಮೈನಸ್ ಆಗಿರೋ ಜಾಗಕ್ಕೆ ನಮ್ಮ ಮೇಲ್ಗಡೆ ಹೆಡ್ ರೂಮ್ ಬಂದ್ಬಿಟ್ಟು ಹೆಡ್ ರೂಮ್ ಹಾಕೊಟ್ಬಿಡ್ತೀರಾ ಅಲ್ವಾ ಸರ್? ಇವಾಗ ಓನರ್ ಇದ್ದಾರಾ? ಓನರ್ ಇದೆ. ರಿವ್ಯೂ ತೊಗೊಬೋದಾ? ಸೊ ವೀಕ್ಷಕರೇ, ಮನೆ ಚೆನ್ನಾಗಿದೆ, 35 ಲಕ್ಷದಲ್ಲಿ ಡುಪ್ಲೆಕ್ಸ್ ಮನೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಬೋದು ಅಂತ ನಿಮಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ನಿಮಗೇನಾದರೂ ನಿಮ್ಮ ಕನಸಿನ ಮನೆ ಜೊತೆಲಿ ಇಂಟೀರಿಯರ್ ಒಂದು ಒಳ್ಳೆ ರೇಟಲ್ಲಿ ಬೇಕು, 1575 ರೂಪಾಯಿಂದನೂ ಬೇಕು ಅಂತಂದರೆ ಡೆಫಿನೆಟ್ಲಿ RCC ಅನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಮನೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸರ್. ಹೋಗೋಣ. ಇವಾಗ ಫ್ರಂಟ್ ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಆಕ್ಚುಲಿ ಸಿಂಪಲ್ ಎಲಿವೇಶನ್. ಹೌದು ಸರ್. ಬಟ್ ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದಕ್ಕೂ ಒಂದು ಇದ್ದೇ ಇರುತ್ತೆ ಸರ್. ಇವಾಗ ಎಲಿವೇಶನ್ ಏನಂತಂದ್ರೆ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಯಾಕೆ ಮಾಡಿಲ್ಲ ಅಂದ್ರೆ ಒಂದು ಬಜೆಟ್ ಕನ್ಸಂಟ್ ಏನಂದ್ರೆ ಓಕೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮೇಂಟೆನೆನ್ಸ್ ಫ್ರೀ ಇರ್ಲಿ, ಟೈಲ್ಸ್ ಹಾಕೋದು ಅದಿದೆಲ್ಲಾನು ಏನು ಬೇಡ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬರೀ ಪ್ಲಾಸ್ಟಿಂಗ್ ಅಲ್ಲೇ ಸ್ವಲ್ಪ ಗ್ರೂ ಮಾಡಿದೀವಿ. ಮತ್ತೆ ಕಲರ್ ಕಾಂಬಿನೇಷನ್ ನೋಡಬಹುದು ನೀವು, ಕಲರ್ ಅಲ್ಲೇ ಸ್ವಲ್ಪ ಹೈಲೈಟ್ ಮಾಡಿದೀವಿ. 2-3 ಕಲರ್ ಯೂಸ್ ಮಾಡಿದೀವಿ. ಓಕೆ, ಕಂಪ್ಲೀಟ್ಲಿ ಹೈಲೈಟ್ ಮಾಡಿದೀವಿ. ಚೆನ್ನಾಗಿ ಬಂದಿದೆ. ಅಂಡ್ ಮೇಲ್ಗಡೆ ಇದು ತಗೊಂಡಿದ್ದೀರಾ ಅಲ್ವಾ? ಹೌದು ಸರ್. ಲೆಜ್ ತರ ತಗೊಂಡಿದ್ದೀರಾ? ಹೊರಗಡೆ ಒಂದು ಪ್ರೊಜೆಕ್ಷನ್ ತಗೊಂಡಿದ್ದೀವಿ. ಸ್ಪಾಟ್ಲೈಟ್ಸ್ ಗಳು ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಓಕೆ ಓಕೆ, ಅದಷ್ಟು ಬಂದಿದೆ. ಓಕೆ. ಅಂಡ್ ಇದು ಆರ್ಚ್ ತರ ಮಾಡಿದ್ದೀರಾ ಇಲ್ಲಿ? ಹೌದು ಸರ್. ಈ ಆರ್ಚ್ ತರ ಬೀಮ್ ಕಂಪ್ಲೀಟ್ ಬೀಮ್ ತಗೊಂಡಿದೀವಲ್ಲ, ಅದು ಆರ್ಚ್ ತರ ಇದೆ. ನೀವು ಗೇಟ್ ನೋಡಬಹುದು ಸರ್, ಎಂಡ್ ಇಂದ ಎಂಡ್ ವರೆಗೂ ಫುಲ್ ಗೇಟ್ ಇದೆ. ಎಷ್ಟು ದೊಡ್ಡದಿದೆ ಇದು ಸರ್? ಆಲ್ಮೋಸ್ಟ್ 30-40 ಎಂಟ್ರಿ ಏನಿದೆಯಲ್ಲ, ಆ ಕಡೆ ಒಂದು 1.5 ಅಡಿ ಕಾಲಮ್, ಈ ಕಡೆ ಒಂದು 6 ಇಂಚ್ ಅಷ್ಟು ಬಿಟ್ರೆ ಕಂಪ್ಲೀಟ್ ಸೈಟಲ್ ಏರಿಯಾ ಅದಕ್ಕೆ ಇದೆ. ಕಂಪ್ಲೀಟ್ ಗೇಟ್ ಇದೆ. ಓಕೆ 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 ಸರ್. ರೈಟ್ ಇದೆ. ಒಳಗಡೆ ಹೋಗ್ಬಿಡೋಣ ಸರ್ ಇವಾಗ. ಸರ್ ಪಾರ್ಕಿಂಗ್ ಏರಿಯಾ ಎಷ್ಟು ಬರ್ತದೆ ಸರ್ ಇದು? ಸರ್ ಪಾರ್ಕಿಂಗ್ ಏರಿಯಾ ಒಂದು ಜಾಸ್ತಿ ಬಿಟ್ಟಿಲ್ಲ ಇಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಕಾರು, ಒಂದು 2 ಟೂ ವೀಲರ್ ಇಡಷ್ಟಿದೆ. ಓಕೆ. ಆಮೇಲೆ ಅದರಲ್ಲಿ ಇದು ದೇವಮೂಲೆ ಬರೋದ್ರಿಂದ ಪೂಜಾ ರೂಮ್ ನ ಆಚೆ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡಿದೀವಿ. ಓಕೆ ಓಕೆ. ಇನ್ನು ಬೆಳೆದಂಗಿರುತ್ತೆ. ಓಕೆ. ಇಲ್ಲಿ ಹಾಕಿರೋ ಟೈಲ್ಸ್ ಕಾಸ್ಟ್ ಏನಾಗುತ್ತೆ ಸರ್ ಇದು? ಸರ್ ಇದೊಂದು 30-35 ರೂಪೀಸ್ ಅಷ್ಟೇನಾ ಸರ್ ಇದು? 35 ರೂಪೀಸ್. ಹೌದು. ಇದೇನು ಸರ್ ಸಂಪ ಇದು? ಸಂಪು ಸರ್. ಎಷ್ಟು ಲೀಟರ್ ಸಂಪನ್ನ ಮಾಡಿದ್ದೀರಾ ಇಲ್ಲಿ? ಸರ್ ಸಂಪು ಒಂದು 10,000 ಲೀಟರ್ ಇದೆ ಸರ್. 10,000 ಲೀಟರ್. ಹೌದು ಸರ್. ಓಕೆ. ಸೊ ಇಲ್ಲಿ ಸೆಟ್ ಬ್ಯಾಕ್ ಅನ್ನ ಬಿಟ್ಟಿರೋದಲ್ವಾ ಇದು? ಎಷ್ಟು ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಇಲ್ಲಿ? 1.5 ಅಡಿ ಇದೆ ಸರ್. 1.5 ಅಡಿ. ಹೌದು ಸರ್. ಓಕೆ ಓಕೆ ಓಕೆ. ಅಂಡ್ ಇಲ್ಲ ಟ್ಯಾಪ್ ಎಲ್ಲ ಮಾಡ್ಕೊಂಡು ಬಿಟ್ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಅಲ್ವಾ? ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ತೊಳ್ಕೊಳ್ಳೋದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಟ್ಯಾಪ್ಸ್ ಇದೆ. ಟೈಲ್ಸ್ ನೋಡಬಹುದು ನೀವು, ಲೈಟ್ ಟೈಲ್ಸ್ ಇದೆ. ಓಕೆ. ಪೂಜಾ ರೂಮ್ ಒಂದು ವೆಂಟಿಲೇಷನ್ ಕೊಟ್ಟು. ಪೂಜಾ ರೂಮ್ ವೆಂಟಿಲೇಷನ್ ಅದು. ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ಯಾವ್ದು ಸರ್? ಇದು ಎಷ್ಟಾಗುತ್ತೆ? ಕಾಸ್ಟ್ ಏನಾಗುತ್ತೆ? ಇದನ್ನು ಕಡಿಮೆ ಬಜೆಟ್ ಇದೆ, 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. 35 ರೂಪೀಸ್. ಹೌದು ಸರ್. ಓಕೆ. ಇದು ಮೀಟರ್ ಬಾಕ್ಸ್ ಅಲ್ಲಿ ನೀವೇ ಹಾಕೊಡ್ತೀರಾ ಸರ್ ಇದು? ಇಲ್ಲ ಸರ್, ಮೀಟರ್ ಬಾಕ್ಸ್ ಓನರ್ ಸ್ಕೋಪ್ ಅಲ್ಲಿ ಬರುತ್ತಾ? ಅಂಡ್ ಇಲ್ಲಿ ಯೂಸ್ ಮಾಡಿರೋ ಇದು
ವಿಂಡೋ ಯಾವ್ದಿದು? ಸರ್ ವುಡ್ ಇದು ಬಂದ್ಬಿಟ್ಟು ಶಟರ್ಸ್ ವುಡ್, ಮತ್ತೆ ಈ ಫ್ರೇಮ್ಗಳೆಲ್ಲ ಬಂದ್ಬಿಟ್ಟು ಯಾವುದು ಮಾಮೂಲಿ ಸಿಮೆಂಟ್ ಫ್ರೇಮ್ಗಳು ಸರ್. ಸಿಮೆಂಟ್ ಫ್ರೇಮ್ ಅದು? ಹೌದು ಸರ್. ಓಕೆ. ಸಿಮೆಂಟ್ ವಾಸ್ಕಲ್ಗಳು ಮತ್ತೆ ವಿಂಡೋಗಳು ಅದನ್ನೆಲ್ಲ ಸಿಮೆಂಟ್ ತಗೊಂಡು ಹೊಸದಾಗಿ ಅದನ್ನು ಇದೊಂದೇ ಸೈಟ್ ಅಲ್ಲಿ ನಾವು ಮಾಡಿರೋದು. ಆ ತರ ಮಾಡಿರೋದಂತೀರಾ? ಏನ್ ಫ್ರಂಟ್ ಇದು ಡೋರ್ ಇದ್ರ ಬಗ್ಗೆನೂ ಕೂಡ ಹೇಳಿ. ಫ್ರಂಟ್ ಡೋರ್ ಬಂದ್ಬಿಟ್ಟು ಟೀಕ್ವುಡ್ ಡೋರ್, ಮತ್ತೆ ಇದು ಗ್ರಾನೈಟ್ ಪೀಸ್ ಬಂದ್ಬಿಟ್ಟು ಗ್ರಾನೈಟ್ ಬೀಡಿಂಗ್ ಮಾಡಿದ್ದೀರಲ್ವಾ? ಒಳಗಡೆನು ರೆಡ್ ಕಲರ್ ಯೂಸ್ ಮಾಡಿದ್ವಿ. ಆಸ್ ಪರ್ ವಾಸ್ತುಗೂ ಆಗುತ್ತೆ ಮತ್ತೆ ಕ್ಲೈಂಟ್ ರಿಕ್ವೈರ್ಮೆಂಟ್ಗೂ ಅದೇ ಬೇಕಾಗಿದ್ದರಿಂದ. ಓಕೆ ಸರ್, ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ. ಡೋರು ಟೀಕ್ವುಡ್ ಡೋರು, ವಾಸ್ಕಲ್ ಕೂಡ ಟೀಕ್ವುಡ್ ಇದೇನೆ. ಇದು ರೆಗ್ಯುಲರ್ ಒಂದು 20 ವರ್ಷದಿಂದ ಇದೆ ಟ್ರೆಂಡಿಂಗ್ ಅಲ್ಲಿ ಇರೋ ಡೋರ್ ಏನಾದ್ರು ಇದು. ಓಕೆ ಓಕೆ ಓಕೆ. ಮಧ್ಯದಲ್ಲಿ 3 ಪಟ್ಟಿಗಳು ಬರುತ್ತೆ. ಎಷ್ಟಾಯ್ತು ಸರ್ ಇದು? ಕಾಸ್ಟ್ ಏನಾಯ್ತು ಸರ್? ಒಂದು 15-20 ಸಾವಿರ ಗಂಟೆ ಆಗುತ್ತೆ. 20 ಸಾವಿರ ತನಕ ಡೋರ್ಗೆ ಅಲ್ವಾ? ಹೌದು ಸರ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಶಿವಶಂಕರ್ ಸರ್ ಮತ್ತು ದಿವ್ಯಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ. ಆ್ಯಂಡ್ RCC ಜೊತೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ರು, ಆಬ್ವಿಯಸ್ಲಿ ಸ್ವಲ್ಪ 2 ವರ್ಷ ಆಗಿಬಿಟ್ಟಿದೆ, ಆದರೂ ಕೂಡ ಅವ್ರನ್ನ ಮೆಮೊರಿನೆಲ್ಲ ಇವಾಗ ಮತ್ತೆ ವಾಪಸ್ ತೆಗಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಮಾಡೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ಇಬ್ಬರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೋಡಿ, ತುಂಬ ಲೇಟ್ ಆಗಿದೆ, ಬಟ್ ಆದರೂ ಬಂದಿದ್ದೀವಿ. ತಮ್ಮ ಕಡೆಯಿಂದ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಬೇಜಾರು ಮಾಡ್ಕೋಬೇಡಿ. ಒಂದು ರಿವ್ಯೂ ಕೊಡಿ ನಮಗೆ RCC ಬಗ್ಗೆ. ಫಸ್ಟು ಒಂದು ಮನೆ ಕಟ್ಟಬೇಕು ಅಂತ ನೀವು ಯೋಚನೆ ಮಾಡಿದಾಗ RCC ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಗೆ ನೀವು ಡಿಸೈಡ್ ಮಾಡಿದ್ರಿ? ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಎಲ್ಲ ಕಡೆ ವಿಚಾರಿಸ್ತಾ ಇದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಮಗೆ ಸ್ವಲ್ಪ ರೀಸನೇಬಲ್ ಮತ್ತು ನಮಗೆ ವರ್ಕೌಟ್ ಆಗ್ಬೋದು ಅಂತ ಅನಿಸ್ತು. ಓನ್ಲಿ ಆನ್ಲೈನಲ್ಲಿ ಮಾತ್ರ ನೋಡಿದ್ರ ಅಥವಾ ಇವ್ರ ಜೊತೆ ತಿರುಗಾಡಿ ಬೇರೆ ಮನೆಯೆಲ್ಲ ನೋಡಿದ್ರ ಕಟ್ಟಿರೋದು? ಇವ್ರು ಕಟ್ಟಿರೋ ಮನೆ ಕೂಡ ನೋಡಿದ್ವಿ. ಮಾರ್ನಾಯಕನಹಳ್ಳಿಯಲ್ಲಿ ಇವ್ರದೊಂದು ಸೈಟ್ ಅವಾಗ ನಡೀತಾ ಇತ್ತು. ಸೊ ಅಲ್ಲಿ ಕೂಡ ಹೋಗಿ ಅದೆಲ್ಲ ನೋಡ್ಕೊಂಡ್ ಬಂದ್ವಿ. ಅವಾಗ ನಮಗೆ ವರ್ಕ್ ಚೆನ್ನಾಗಿದೆ ಅನಿಸ್ತಾ? ಹೌದು. ನೀವ್ ಹೇಳಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು ಅವ್ರದ್ದು ವರ್ಕ್ ಎಲ್ಲ? ಬೇರೆ ವರ್ಕ್ಗಳು, ಹಳೆ ವರ್ಕ್? ಸೊ ಅದೇ ಮಾರ್ನಾಯಕನಹಳ್ಳಿ ಹೋಗಿದ್ದು 3 ಬಿಲ್ಡಿಂಗ್ ಇತ್ತು ಅಟ್ಯಾಚ್ಡ್ ಆಗಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಸ್ಟೇಜಲ್ಲಿ ಇತ್ತು ಅನ್ಕೋತೀನಿ. ಪ್ಲಾನ್ ಆಗಲಿ, ಅದು ಕಟ್ಟಿದ ರೀತಿ ಆಗಲಿ, ಅಲ್ಲಿ ಕಟ್ಟಿಸ್ಕೊಂಡಿದ್ದವ್ರನ್ನ ಕೇಳ್ತಾ ಇದ್ವಿ ನಾವು. ಅದಲ್ವಾ ಫಸ್ಟ್ ನಾವು ಮೇನ್ ಮಾಡ್ಬೇಕಾಗಿರೋದು. ಸೊ ಅದು ನಾವು ವಿಚಾರಿಸಿದ್ವಿ, ಹೆಂಗೆ ಅಂದ್ರೆ ನಾವು ಮನೆ ಕಟ್ಟೋದು ಲೈಫಲ್ಲಿ ಒನ್ಸ್. ಹಂಗಿದ್ದಾಗ ನಮ್ಮ ಕನ್ಸೇನಿರುತ್ತೆ ಅದು ನಮಗೆ ಬರಬೇಕು ಎಂಡ್ ರಿಸಲ್ಟ್. ಹಾಗಾಗಿ ಅವ್ರನ್ನ ವಿಚಾರಿಸ್ತಾ ಇದ್ವಿ, ಹೆಂಗೆ ಇವ್ರು ಅಕಾಮಡೇಟ್ ಮಾಡ್ತಾರಾ, ಚೇಂಜಸ್ ಹೆಂಗೆ ತಗೋತಾರೆ, ಸಮಾಧಾನವಾಗಿ ಇರ್ತಾರಾ, ಅದಕ್ಕೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅವ್ರ ಕಡೆಯಿಂದ. ಹಾಗಾಗಿ ನಮಗೆ ಓಕೆ ಕೊಡೋಣ ಕೆಲಸ ಅಂತ ಡಿಸೈಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹನುಮಂತ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ರೆ. ನೋಡಿ, ಇವಾಗ ನಾವು ಮನೆ ಕಟ್ಸ್ಬೇಕಾದ್ರೆ ಮನ್ಸಲ್ಲಿ ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದೇ ಇರ್ಬೋದು, ಇಲ್ಲಿ ಮೇಲ್ಗಡೆ ನೋಡಿದ್ರೆ ಕಂಪ್ಲೀಟಾಗಿ ಲಿವಿಂಗ್ ಏರಿಯಾ. ಈ ರೀತಿ ನಾನು ಮೋಸ್ಟ್ ಆಫ್ ದ 100 ಮನೇಲಿ 1 ಮನೆ ನೋಡಿರ್ಬೋದು ಅಷ್ಟೇ. ಈ ರೀತಿ ಸ್ಪೇಸಿಯಸ್ ಆಗಿ ಮನೆ ಕಟ್ಟಿರೋರು. ಸೊ ನೀವು ಅವ್ರಿಗೆ ಹೇಳಿದಾಗ ನಮಗೆ ಮೇಲ್ಗಡೆ ಸ್ಪೇಸಿಯಸ್ ಲಿವಿಂಗ್ ಬೇಕು, ಸೊ ಇದಕ್ಕೆ ಅವ್ರು ಮಾಡಿರೋ ಪ್ಲ್ಯಾನಿಂಗು ಪರ್ಫೆಕ್ಟಾಗಿ ಮಾಡಿದ್ರಾ? ನೀವು ಹೇಳಿದಾಗ ಮಾಡಿಕೊಟ್ರಾ? ಹೌದು, ಪ್ಲ್ಯಾನಿಂಗ್ ಈಗ ನೋಡಿ, ಬೇಸಿಕಲಿ ನಮ್ಮದೇ ಒಂದು ಐಡಿಯಾ ಇತ್ತು, ಈ ಥರ ಇಷ್ಟು ದೊಡ್ಡದಾಗಿ ರೂಮ್ ಬೇಕು, ಈ ಥರ ಬೇಕು ಅಂತ. ಅದಕ್ಕೆ ಸರಿಯಾಗಿ ಅವರು ಪ್ಲಾನ್ ಮಾಡಿಕೊಟ್ರು. ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ, ಇದು ನಾನ್ ರಿಲೇಟೆಡ್ ಟು RCC. ಏನಕ್ಕೆ ನೀವು ಇಷ್ಟು ದೊಡ್ಡದಾಗಿರೋ ಹಾಲನ್ನು ಮೇಲ್ಗಡೆ ಮಾಡಿದ್ದೀರಾ ಅಂತ ಕೇಳ್ಬೋದಾ? ಓಕೆ, ಈಗ ನಮ್ಮ ಕಡೆ ಸ್ವಲ್ಪ ಫಂಕ್ಷನ್ ಅದು ಇದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಒಟ್ಟಿಗೆ ಗೆಟ್ ಟುಗೆದರ್ ತರ ಫಂಕ್ಷನ್ ಎಲ್ಲ ಮಾಡುವಾಗ ಈ ತರ ದೊಡ್ಡದಾಗಿ ಹಾಲ್ ಇದ್ರೆ ನಮಗೆ ಅಕಾಮಡೇಟ್ ಮಾಡ್ಲಿಕ್ಕೆ ಈಸಿ ಬೆಟರ್ ಅಂತೀರಾ ಅಲ್ವಾ? ಸೊ ನಮ್ಮ ಕಡೆ ಕೆಳಗಡೆ ಕೂತು ಊಟ ಮಾಡೋದು ತುಂಬಾ ಪದ್ಧತಿ. ನಿಮ್ಮ ಕಡೆ ಅಂತಂದ್ರೆ ಮಂಗಳೂರು ಕಡೆ. ಸೊ ಕೆಳಗಡೆ ಕೂತು ಊಟ ಮಾಡೋದು ಪದ್ಧತಿ. ಸೊ ಇಲ್ಲಿ ಅಷ್ಟು ಜನನ ಅಕಾಮಡೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ, ಒಂದು ಪೂಜೆ ಆಗಲಿ, ಒಂದು ಏನೋ ಒಂದು ಫಂಕ್ಷನ್ ಆದ್ರೂ ಅದೊಂದು ತುಂಬಾ ಮೇನ್ ಆಗಿತ್ತು. ಸೊ ವೀಕ್ಷಕರೇ, ಇದನ್ನ ಆಕ್ಚುಲಿ ನಾನು ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಕೊಡ್ತಾ ಇರುವಂಥದ್ದು, ನಾನ್ ರಿಲೇಟೆಡ್. ಯಾಕಂತಂದ್ರೆ ಒಂದು ಐಡಿಯಾ ನೋಡಿ, ಈ ತರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ವಾ, ಅದಕ್ಕೋಸ್ಕರ ಈ ತರ ಮಾಡಿರೋದು ನೀವು. ಹೌದು, ಆ್ಯಂಡ್ ಸ್ವಲ್ಪ ಕೈಕಾಲು ಆಡ್ಸಕ್ಕೆ ಜಾಗ ಇರಬೇಕು, ಫ್ರೀ ಆಗಿರ್ಬೇಕು. ಎಲ್ಲಾ ಕಡೆ ಫರ್ನಿಚರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ, ಸಣ್ಣ ಸಣ್ಣ ರೂಮ್ ಮಾಡ್ಬಿಟ್ರೆ ನಮ್ಗೆ ಓಡಾಡಕ್ ಜಾಗ ಇಲ್ಲ. ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ಫ್ರೀ ಸ್ಪೇಸ್ ಆಗಿ ಮಾಡಿದ್ದೀರಾ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಬಿಡಿ. ಅವ್ರವ್ರದ್ದು ಇದು ವ್ಯೂ ಆ ಥರ ಮಾಡಿದ್ದೀರಾ. ಬಟ್ ಈ ಪ್ಲಾನಿಂಗ್ ಮಾಡಿದಾಗ ಇವತ್ತೇನು ಇವ್ರು ಮಾಡಿದ್ದಾರೆ, ಸೊ ಈ ಕರೆಕ್ಟಾಗಿ ಅಕ್ಯುರೇಟಾಗಿ ಮಾಡಿದಾರಾ? ನಿಮ್ಮ ಪ್ಲಾನಿಂಗ್ ಪ್ರಕಾರನೇ ಮಾಡಿದಾರಾ ಅಂತ ಹೇಳ್ತೀರಾ? ಹೌದು, ಆ್ಯಸ್ ಪರ್ ಪ್ಲಾನಿಂಗ್. ಎಕ್ಸಿಕ್ಯೂಷನ್ ಚೆನ್ನಾಗಿದ್ಯಾ? ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗಿದೆ, ಆಸ್ ಪರ್ ಪ್ಲಾನಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತೀರಾ. ಇನ್ನೊಂದು, ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ ಚಾಯ್ಸಸ್ ಬೇಕಾಗುತ್ತೆ. ಗ್ರಾನೈಟು, ಟೈಲ್ಸು, ವುಡ್ಡು, 100 ಐಟಮ್ಸ್ಗಳು. ಸೊ RCC ಅಂತ ಹೋದಾಗ ಚಾಯ್ಸಸ್ ಅವೈಲೇಬಲ್ ಇದೆಯಾ ಸರ್ ನಿಮಗೆ?
ನಾನು ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಚಾಯ್ಸ್ ತುಂಬ ಚೆನ್ನಾಗಿದೆ. ಅಷ್ಟು ಮಾತ್ರ ಅಲ್ಲ, ಅವ್ರ ಫ್ಲೆಕ್ಸಿಬಿಲಿಟಿ ಯಾವ ಥರ ಕೊಡ್ತಾರೆ ಅಂದರೆ ನಾವೇ ಮೆಟಲ್ ಚೂಸ್ ಮಾಡಿ ಕೂಡ ಅದನ್ನು ರಿಪ್ಲೇಸ್ಮೆಂಟ್ ಆಗಿ ನಾವು ಕೂಡ ಕೊಡ್ಬೋದು. ಸಪೋಸ್ ಈಗ ಈ ಗ್ರಾನೈಟ್ ನೋಡಿ ನಾವೇ ಚೂಸ್ ಮಾಡಿ ತೊಗೊಂಬಂದ್ವಿ, ಅವ್ರದ್ದು ಇದು ಅವ್ರದ್ದೇನು ಕ್ಯಾಪ್ ಲಿಮಿಟ್ ಇಷ್ಟು ಅಂತ ಹೇಳಿರ್ತಾರೆ, ಆ ಲಿಮಿಟ್ ಒಳಗೆ ಅಥವಾ ಅದಕ್ಕಿಂತ ಜಾಸ್ತಿ ಏನಿದ್ರು ನಾವಾಗಿ ಕೂಡ ತಗೊಂಡ್ಬರ್ಬೋದು. ಮತ್ತೆ ಇನ್ನು ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಸಿಮೆಂಟ್ ವಾಸ್ಕಲ್ ಇದು ನಾವೇ ಐಡಿಯಾದಿಂದ, ಯಾಕಂದ್ರೆ ಅವ್ರು ಅವಾಗ ಹೇಳ್ತಾ ಇದ್ರು, ನೀವು ಕೇಳಿರ್ಬೋದು, ಇದು ಫಸ್ಟ್ ಟೈಮ್ ನಾವು ಮಾಡಿರೋದು. ಇದು ನಮ್ಮ ಐಡಿಯಾದಿಂದ ನಾವು ಹೇಳಿರೋದು, ನಮಗೆ ಸಿಮೆಂಟ್ ಇದೆ ಬೇಕು, ಮರದ್ದು ಬೇಡ ಅಂತ. ಯಾಕೆ ಹೇಳಿದ್ರಿ? ಇದನ್ನು ಕೂಡ ಪರ್ಸನಲ್ ಆಗಿ ಕೇಳ್ತೀನಿ, ಯಾಕೆ ಹೇಳಿದ್ರಿ? ನೋಡಿ, ಮರಕ್ಕೆ ಆದ್ರೂ ನಿಮಗೆ ಗೆದ್ದಲು ಬರೋದು ಅದು ಇದು ಸಮಸ್ಯೆ ಇರುತ್ತೆ, ಬಟ್ ಸಿಮೆಂಟ್ ಅಲ್ಲಿ ಆತರ ಏನು ಸಮಸ್ಯೆಗಳು ಇರಲ್ಲ. ಲಾಂಗ್ ಲೈಫ್ಗೋಸ್ಕರ ನಾವು ಸಿಮೆಂಟ್ ದೇ ಇರಲಿ ಅಂತ ಹೇಳ್ಬಿಟ್ಟು ಬಜೆಟ್ ಫ್ರೆಂಡ್ಲಿ, ಪ್ಲಸ್ ಬಜೆಟ್ ಫ್ರೆಂಡ್ಲಿ. ಸಿಮೆಂಟ್ ವಾಸ್ಕಲ್ ಕಂಪ್ಯಾರಿಟಿವ್ಲಿ ನಿಮಗೆ ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಬಜೆಟ್ ಫ್ರೆಂಡ್ಲಿ, ತುಂಬಾ ಬಜೆಟ್ ಫ್ರೆಂಡ್ಲಿ. ಹೌದು, ಬಟ್ ನೋಡಕ್ಕೆ ಯಾವ್ದು ಅಂತಾನೆ ಗೊತ್ತಾಗಲ್ಲ ಅಲ್ವಾ? ವ್ಯತ್ಯಾಸ ಗೊತ್ತಾಗೋದಿಲ್ಲ. ಈ ತರ ಚಾಯ್ಸ್ ಅಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಇದೆ, ನಾವು ನಮಗೆ ಬೇಕಾದ ಐಟಮ್ ಕೂಡ ತಗೊಂಡ್ಬರ್ಬೋದು. ಅವ್ರ ಆಪ್ಷನ್ಸ್ ತೋರಿಸ್ತಾರೆ, ನಮ್ಗೆ ಅದು ಬೇಡ, ನಾವು ಬೇರೆ ಹುಡ್ಕೋಣ, ನಾವು ರಿಸರ್ಚ್ ಮಾಡೋಣ ಅಂದ್ರೆ ಆ ಒಂದು ಫ್ರೀ ಹ್ಯಾಂಡ್ ಕೊಡ್ತಾರೆ. ಫ್ರೀ ಹ್ಯಾಂಡ್ ಇದೆ, ಫ್ಲೆಕ್ಸಿಬಲ್ ಇದ್ದಾರೆ ಬೇಸಿಕಲಿ. ಫ್ಲೆಕ್ಸಿಬಲ್. ಓಕೆ, ಸೊ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ಬೇಸಿಕಲಿ ನಾವು ಮನೆ ಕಟ್ಟಬೇಕಾದ್ರೆ ನಾವೆಲ್ಲ ಇಲ್ಲಿ ಇರಲ್ಲ, ಎಲ್ಲೋ ಹೊರಗಡೆ ಇರ್ತೀವಿ, ದೂರ ಇರ್ತೀವಿ, ಕೆಲಸದಲ್ಲಿ ಇರ್ತೀವಿ. ಸೊ ಅವರ ವರ್ಕ್ಮೆನ್ಶಿಪ್ ಯಾವ ಥರ ಇದೆ, ಆ್ಯಂಡ್ ಎಂಡ್ ಆಫ್ ದ ಡೇ ಹೆಂಗೆ ವರ್ಕ್ ಆಯಿತು, ಅಪ್ಡೇಟ್ ಎಲ್ಲ ಹೆಂಗೆ ಕೊಡ್ತಾ ಇದ್ರು ನಿಮಗೆ, ಯಾವ ರೀತಿ ಹೇಳ್ತಾ ಇದ್ರು? ಜನರಲಿ ಇಲ್ಲಿ ನಾವು ಹೊರಗಡೆ ಅಂತಲ್ಲ, ನಾವು ಆಲ್ಮೋಸ್ಟ್ ಎವ್ರಿ ಡೇ ಇಲ್ಲಿ ಬರ್ತಾನೆ ಇರ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಅವಾಗ ಕೋವಿಡ್ ನಡೀತಾ ಇತ್ತು, ಸೊ ಆಫೀಸ್ಗೆ ಹೋಗುವ ಅವಶ್ಯಕತೆ ಇರಲಿಲ್ಲ. ಕರೆಕ್ಟಾಗಿ ಹೇಳಿದ್ರೆ, ಹಾಗಾಗಿ ಡೈಲಿ ನಮ್ಮ ಪ್ರೆಸೆನ್ಸ್ ಇಲ್ಲಿ ಇದ್ದೇ ಇರ್ತಾ ಇತ್ತು. ಓಕೆ, ಅಪ್ಡೇಟ್ಗೆ ಅಂತ ಈಗ ವಾಟ್ಸಪ್ಪಲ್ಲಿ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಏನಾದ್ರು ಅಪ್ಡೇಟ್ ಬೇಕಾದ್ರೆ ಅಲ್ಲೂ ಕೂಡ ಬರ್ತಾ ಇತ್ತು. ಬಟ್ ಡೈಲಿ ನಾವು ಇಲ್ಲೇ ಇರ್ತಾ ಇದ್ರಿ. ಹೌದು, ಟೆನ್ಷನ್ ಇಲ್ಲ ಅಂತೀರಾ? ಟೆನ್ಷನ್ ಇಲ್ಲ. ಓಕೆ 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 ಓಕೆ. ಆ್ಯಂಡ್ ನಿಮ್ಮ ಇನ್ವಾಲ್ವ್ಮೆಂಟ್ ಯಾವ ಥರ ಇತ್ತು ಕನ್ಸ್ಟ್ರಕ್ಷನಲ್ಲಿ? ಲೈಕ್ ಕೆಲವೊಬ್ರು ತುಂಬ ನಮ್ಮ ಮನೆ ಅಂತಂದಮೇಲೆ ನಾವು ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ, ನಾವು ಈ ಥರ ಮಾಡಿ ಸರ್, ಆ ಥರ ಮಾಡಿ, ಪ್ಲಾನ್ ಹೆಂಗೋ ಬಂದಿರಲಿ, ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನೀವು ನಿಮ್ಮ ಮಿಸಸ್ ಮಾತಾಡ್ಬೋದು, ಇದು ಸ್ವಲ್ಪ ಚೇಂಜ್ ಮಾಡಿಬಿಡೋಣ ಅಂತ ಒಂದು ಪ್ಲಾನಿಂಗ್ ಎಲ್ಲ ಬರುತ್ತೆ. ಸೊ ಆ ಥರದ್ರಲ್ಲೆಲ್ಲ ಫ್ಲೆಕ್ಸಿಬಲ್ ಇದ್ದಾರೆ ಅವ್ರದ್ದು, ಮಾಡ್ಬೋದಾ ಕನ್ಸ್ಟ್ರಕ್ಷನಲ್ಲಿ? ತುಂಬಾ ಇದ್ದಾರೆ, ಫ್ಲೆಕ್ಸಿಬಲ್ ಮಾಡ್ಬೋದು. ನಮ್ದು ಕಿಚನ್ ಏನಿದೆ ಅದು ಎಷ್ಟು ಅಡಿ ಮುಂಚೆ ಇದ್ದಿದ್ದು ಪ್ಲಾನ್ 10 feet ಅಲ್ಲ, 10 feet by 12 ಏನೋ ಪ್ಲಾನ್ ಇದ್ದಿದ್ದು. ಬಟ್ ಲೇಟರ್ ನಮ್ಗೆ ಅಷ್ಟು ದೊಡ್ಡ ಕಿಚನ್ ಬೇಡ ಅಂತ ಅನಿಸ್ತು. ಪ್ಲಾನ್ ಮಾಡ್ಬೇಕಾದ್ರೆ ಅದಷ್ಟು ಐಡಿಯಾ ಬರಲ್ಲ ಅಲ್ಲ, ಫುಡ್ ಸ್ಪೇಸ್ ನೋಡಿದಾಗ ಓಕೆ ಇದಿಷ್ಟು ಬೇಡ, ಅವಾಗ 2 ಅಡಿ ಕಡಿಮೆ ಮಾಡೋಣ ಅಂದಾಗ ಅದಕ್ಕೂ ಒಪ್ಕೊಂಡ್ರು. ಅದಕ್ಕೆಲ್ಲ ಒಪ್ಕೊಂಡ್ರೆ ಅವರು, ಇಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ರೀ, ಪ್ಲಾನಿಂಗೇ ಮಾಡಿರೋದು, ಹಂಗೆಲ್ಲ ಏನೂ ಹೇಳಿಲ್ಲ ನಿಮಗೆ. ಓಕೆ, ಫ್ಲೆಕ್ಸಿಬಿಲಿಟಿ ಇದೆ. ಹೌದು, ಕನ್ಸ್ಟ್ರಕ್ಷನಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ, ಬಟ್ ಆಸ್ ಪರ್ ಟೆಕ್ನಿಕಲ್ ಇದು ಮಾಡಬೇಕಾಗತ್ತೆ. ಆದರೆ ಲೆಕ್ಕ ಹಾಕೊಂಡು ಏನೀಗ ಮೇಲೆ ಮೋಲ್ಡ್ ಮಾಡಬೇಕಾಗಿರ್ಬೇಕು, ಬೀಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಅವ್ರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನ ಎಕ್ಸಿಕ್ಯೂಟ್. ಬಟ್ ನಮಗೇನು ಬೇಕೋ ಮಾಡ್ಕೊಟ್ಬಿಡ್ತಾರೆ. ಹೌದು. ಓಕೆ, ಸೊ 2 ವರ್ಷ ಆಗಿದೆ, ನಿಮ್ಗೆ ನೆನಪಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಮನೆ ಓಪನಿಂಗ್ ಟೈಮಲ್ಲಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದವರು ಯಾರಾದರೂ ಕೇಳಿದ್ರೆ, ಯಾರ ಹತ್ರಪ್ಪ ಕಟ್ಸಿದ್ದೀರಾ ಮನೆ, ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ ಅಂತ ಏನಾದರೂ ಹೇಳಿದ್ರಾ, ಅಥವಾ ಚೆನ್ನಾಗಿ ಆಗಿಲ್ಲ ಅಂತ ಏನಾದರೂ ಹೇಳಿದ್ರ? ಖಂಡಿತ ಎಲ್ಲರೂ ಕೇಳಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ, ಪ್ಲಾನ್ ಎಲ್ಲ ಚೆನ್ನಾಗಿದೆ, ಎಲ್ಲ ಎಕ್ಸ್ಪ್ರೆಷನ್ ಮಾಡಿದರು. ಓಕೆ ಓಕೆ. ಕೆಲವು ಜನ ಕೇಳಿದಾರೆ ಕೂಡ, ಯಾರ ಹತ್ರ ಇದು ಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ಹೇಳಿದ್ರ ಎಲ್ಲರಿಗೂ ನೀವು ಹತ್ರ RCC ಹತ್ರ ಮಾಡಿರೋದು ಅಂತ? ಹಂಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಅಲ್ಲ ಒಂದು ಮಾತು, ಕಟ್ಬೋದಾ RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಖಂಡಿತ, ಯಾವುದೇ ಸಂಶಯ ಇಲ್ಲ, ಗ್ಯಾರಂಟಿ ಕೊಡ್ಬೋದು. ನಂಬಿಕೆಗೆ ಇನ್ನೊಂದು ಹೆಸರು RCC ಹೇಳ್ಬೋದು. ನಂಬಿಕೆಗೆ ಇನ್ನೊಂದು ಹೆಸರು RCC. ಒಂದು ಒಳ್ಳೆ ಕೋಟ್ ಕೊಟ್ಬಿಟ್ರು ಮೇಡಮ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಹನುಮಂತ್ ಸರ್ಗೆ ಹೇಳ್ತೀನಿ, ಕೆಳಗಡೆ ಆಗ್ಬಿಡೋಣ, ನಂಬಿಕೆಗೆ ಇನ್ನೊಂದು ಹೆಸರು RCC. ಸೂಪರ್ ಆಗಿದೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಇವ್ರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆಯಾ, ವರ್ತ್ ಇದೆಯಾ? ಮೇನಾಗಿ ವರ್ತ್ ಏನು ನಾವು ಸ್ಪೆಂಡ್ ಮಾಡಿದ್ದೀವಿ, ಸ್ಪೆಂಡ್ ಮಾಡಿರೋ 1 ರೂಪಾಯಿನೂ ಕೂಡ ವರ್ತ್ ಅಂತ ಹೇಳ್ತೀರಾ ಸರ್ ನೀವು? ಖಂಡಿತ ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಈ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಅವ್ರು ನಮಗೆ ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಯಲ್ ಇಟ್ ಇಸ್ ವರ್ತ್ ಅಂತ ಹೇಳ್ತೀರಾ? ಓಕೆ, ನಮ್ಮ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ? ಖಂಡಿತ, ಒಂದು ಥಮ್ಸ್ ಕೊಟ್ಬಿಡೋಣ ಹಾಗಾದ್ರೆ. ಶೋರ್. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಲ್ ಹೌದು ಸರ್. ಹಾಲ್ ಸೈಜ್ ಏನಿದೆ ಸರ್ ಇದು? ಸರ್ ಹಿಂಗೆ ಎಲ್ ಶೇಪಲ್ಲಿ ಹಾಲ್ ಇದೆ. ಓಕೆ, ಒಂದು 12 by 18 ಸಿಗುತ್ತೆ. ಸೊ ಎಲ್ ಶೇಪಲ್ಲಿ ಬರುತ್ತೆ, ಈ ರೀತಿ ಬರುತ್ತಲ್ವಾ ಇದು? ಅಂದ್ರೆ ಇದು ಡೈನಿಂಗ್ ಕಮ್ ಲಿವಿಂಗ್ ಏರಿಯಾ ಇದೆ. ಓಕೆ, ಕಂಪ್ಲೀಟ್ಲಿ ಕಿಚನ್ ಇದೆ. ಇಲ್ಲಿ ಕಿಚನ್ ಬರುತ್ತಾ? ಮೂಲೆಗೆ ಕಿಚನ್ ಬರುತ್ತೆ. ಓಕೆ, ಮತ್ತೆ ಅಲ್ಲಿ ದೇವ್ರ ಮನೆ ಒಂದು ಡಿಫ್ರೆಂಟ್ ಆಗಿ ಮಾಡಿದೀವಿ ಇಲ್ಲಿ. ದೇವ್ರ ಮನೆ ಫಸ್ಟ್ ನೋಡ್ಬಿಡೋಣ. ಅಂಡ್ ಇಲ್ಲೇನು ಪಕ್ಕದಲ್ಲಿ ಡೋರ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಇದೇನಂದ್ರೆ ಆಸ್ ಪರ್ ವಾಸ್ತುಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ನಂಬರ್ ಆಫ್ ಡೋರ್ಸ್ ಕೌಂಟಿಂಗ್ ಅಲ್ಲಿ ಬರಲಿ ಅಂತ. ಓಕೆ, ಒಂದು ಎಕ್ಸ್ಟ್ರಾ ಡೋರ್ ಕೊಟ್ಬಿಟ್ಟಿದ್ದೀರಾ? ಎಕ್ಸ್ಟ್ರಾ ಡೋರ್, ಆಮೇಲೆ ಆ ಕಡೆ ಪ್ಯಾಸೇಜ್ ಅಲ್ಲಿ ಓಡಾಡೋದಕ್ಕೂ ಒಂದು ಆಪ್ಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಪೂಜೆ ರೂಮ್ ಹೈಟ್ ನೋಡ್ಬೋದು ಸರ್. ಹೈಟ್ ಬಂದ್ಬಿಟ್ಟು ನಮಗೆ ಇದು
ನಮ್ಗೆ ಆಲ್ಮೋಸ್ಟ್ ಒಂದು 5 ಅಡಿ ಅಷ್ಟೇ ಅಲ್ವಾ ಇದು? ಏನಕ್ಕೆ ಸರ್ ಇದು ಈ ಥರ? ಅಂದ್ರೆ ಇದು ದೇವ್ರ ಮನೆಗೆ ಹೋಗಕ್ಕೆ ತಗ್ಗಿ ಬಗ್ಗೆ ಹೋಗ್ಬೇಕು ಅಂತ. ಸ್ವಲ್ಪ ಮಂಗಳೂರು ಸ್ಟೈಲಲ್ಲಿ ಮಾಡಿರೋದು. ಓನರ್ ಮಂಗಳೂರು. ಓಕೆ 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 ಸರ್. ಇದು ನೋಡ್ಬೋದು. ಇದು ಡೋರ್ ತುಂಬಾ ಅಗಲ ಇದೆ ಸರ್. ಇದು ಡೋರ್ ತುಂಬಾ ದೊಡ್ಡದಿದೆ ಸರ್. ಕಾಸ್ಟ್ ಏನಾಯ್ತು ಸರ್ ಇದು ಕಂಪ್ಲೀಟ್ ಆಗಿ? ಇದು ಒಂದು 30,000 ಮೇಲೆ ಆಗಿದೆ. 30,000 ಮೇಲೆ ಆಗಿದೆಯಾ ಸರ್? ಇದು ದೇವ್ರ ಮನೆ ಸೈಜ್ ಏನಿರ್ಬೋದು? ದೇವ್ರ ಮನೆ ಸೈಜ್ ಏನಿದೆ ಸರ್ ಇದು? ದೇವ್ರ ಮನೆ ಸೈಜ್ ಬಂದ್ಬಿಟ್ಟು ಒಂದು 6x5 ಇದೆ. 6x5. ಆಮೇಲೆ ಈ ಕಡೆ ಇಲ್ಲೊಂದು ಸಜ್ಜೆ ಹಾಕಿದೀವಿ. ಈ ಕಡೆ ಸಜ್ಜೆ ಮಾಡಿದಿರಲ್ವಾ? ಸಜ್ಜೆ ಹಾಕಿದೀವಿ. ಓಕೆ ಓಕೆ. ಒಳಗಡೆ ಆರಾಮಾಗಿ ಒಂದು 2-3-4 ಜನ ಆರಾಮಾಗಿ ಕುಂತ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲಿ ಹಾಕಿರೋ ಫ್ಲೋಯಿಂಗ್ ಯಾವುದು ಸರ್? ಇದು ಗ್ರಾನೈಟ್ ಸರ್. ಏನ್ ಕಾಸ್ಟ್ ಗ್ರಾನೈಟ್ ಇದು? ಇದೊಂದು 70-80 ರೂಪಾಯಿ. 70-80 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಹಾಕಿರೋ ಗ್ರಾನೈಟ್ ಕಾಸ್ಟ್ ಇದು ಬಂದ್ಬಿಟ್ಟು ನಮಗೆ ತುಮಕೂರು ರೆಡ್ ಅಂತ ರೆಡ್ ಕಲರ್ ಇದೆ. ತುಮಕೂರಲ್ಲೇನೆ ಕ್ವಾರಿಲ್ ಸಿಗುತ್ತೆ ಇದು. ಸರಿ. ಇದು ಕಂಪ್ಲೀಟ್ ಮನೆಗೆ ರೆಡ್ ಕಲರ್ ಯೂಸ್ ಮಾಡಿದೀವಿ. ಆಲ್ಮೋಸ್ಟ್ ನಮ್ಗೆ ಒಂದು 90 ರೂಪೀಸ್ ಇಲ್ಲ 110 ರೂಪೀಸ್ ಆವರೇಜ್ ಅಲ್ಲಿ ಬಿದ್ದಿತ್ತು. 90ರಿಂದ 110 ರೂಪಾಯಿ ಅಂತ ಹೇಳ್ಬೋದು ಅಲ್ವಾ? ಸೊ ಹಾಲ್ ಅನ್ನೋದು ಈ ರೀತಿ ಎಲ್ ಸೈಜ್ ಅಲ್ಲಿ ಹೋಗುತ್ತೆ. ಎಲ್ ಶೇಪ್ ಅಲ್ಲಿ ಇದೆ. ಇಲ್ಲಿ ಈ ಕಡೆ ಬಂದ್ವಿ ಅಂತಂದ್ರೆ ಕಂಪ್ಲೀಟ್ಲಿ ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ. ಎಷ್ಟು ದೊಡ್ಡದಿದೆ ಕಿಚನ್ ಸರ್ ಇದು? ಸರ್ ಕಿಚನ್ ನಮಗೆ ಒಂದು 7x10-12 ಗಂಟೆ ಸಿಗುತ್ತೆ ಸರ್. 7x12 ಗಂಟೆ ಸಿಗುತ್ತೆ. ಇಲ್ಲಿ ಸರ್ ಸಜ್ಜಾ ಇತ್ತಾ? ಇಲ್ಲೆಲ್ಲ ಸಜ್ಜೆ ಇದೆ ಸರ್. ಸಜ್ಜಾ ಕೊಟ್ಟಿದ್ದೀರಾ? ಸಜ್ಜೆ ಇದೆ. ಇದ್ರ ಕೌಂಟರ್ ಟಾಪ್ ಏನ್ ಸರ್ ಇದು? ಸರ್ ಇದು ಅವಾಗ ತಾನು ಲೇಟೆಸ್ಟ್ ಆಗಿ ಬಂದಿದ್ದು ಕ್ವಾರ್ಟ್ಸ್ ಮೆಟೀರಿಯಲ್ ಸರ್. ಕಾರ್ಡ್ಸ್ ಹಾಕಿದ್ದೀರಾ ಇಲ್ಲಿ? ಅದೇ ನೋಡಿದೆ ನಾನು ಆಕ್ಚುಲಿ. ವೀಕ್ಷಕರೇ ನೋಡ್ಬೋದು ಕಾರ್ಡ್ಸ್ ಇದು. ಓಕೆ. ಅಂಡ್ ಒಂದು ಕಿಚನ್ ಅಂತ ಬಂದಾಗ ನಿಮ್ದು ಏನೇನ್ ಬರುತ್ತೆ ಸರ್ ಇಲ್ಲಿ ನಿಮ್ ಕಡೆ? ನಮ್ ಕಡೆಯಿಂದ ಏನೇನ್ ಬರುತ್ತೆ ಅಂದ್ರೆ ಕೌಂಟರ್ ಟಾಪ್ ಬರುತ್ತೆ. ಕೌಂಟರ್ ಟಾಪ್ ಬರುತ್ತೆ. ನಾವು ವಿತ್ ಇಂಟೀರಿಯರ್ ಮಾಡೋದಂದ್ರೆ ಕೆಳಗಡೆ ಕ್ಯಾಬಿನೆಟ್ ಎಲ್ಲ ನಮ್ದ್ರಲ್ಲೇನೆ ಬಂದಿರುತ್ತೆ. ವಿತ್ ಮಾಡೋದಿದ್ರ ಅಲ್ವಾ? ಆಮೇಲೆ ಸೆಂಟ್ರಲ್ ಟೈಲ್ಸ್ ನೀವೇ ಹಾಕೊಡ್ತೀರಲ್ವಾ? ಟೈಲ್ಸ್ ಎಲ್ಲ ನಮ್ದೇ ಇರುತ್ತೆ ಸರ್. ಸಜ್ಜೆ ಎಲ್ಲ ನಮ್ದೇ ಬರುತ್ತೆ. ಓಕೆ. ಆಮೇಲೆ ಇಂಟೀರಿಯರ್ ಬಂತಂದ್ರೆ ಇಂಟೀರಿಯರ್ ಕೂಡ ಇನ್ಕ್ಲೂಡ್ ಆಗಿ ಬಂದ್ಬಿಡುತ್ತೆ. ಅಂಡ್ ಈ ವಾಶ್ ಬೇಸಿನ್ಸ್ ಎಲ್ಲ ನೀವೇ ಮಾಡಿ? ಎಲ್ಲ ನಾವೇ ಹಾಕೊಡೋದು. ವಾಶ್ ಬೇಸಿನ್ಸ್, ಟ್ಯಾಪ್, ಫ್ರಿಜ್ ಇಡಕ್ ಪಾಯಿಂಟ್ಸ್, ಡೈನಿಂಗ್ ಏರಿಯಾಗೆ ಸಫಿಷಿಯಂಟ್ ಪಾಯಿಂಟ್ಸ್, ಮತ್ತೆ ಮಿಕ್ಸಿ ಪಾಯಿಂಟ್ಸ್ ಏನೇನ್ ಬರುತ್ತೋ ಇಂಟೆಂಡ್ ನಮ್ದ್ರಲ್ಲೇ ಬರುತ್ತೆ. ಸರಿ. ಇಲ್ಲಿ ಡೈನಿಂಗ್ ಇರೋದ್ರಿಂದ ಇಲ್ಲೊಂದು ಚಿಕ್ಕದೊಂದು ಹ್ಯಾಂಡ್ ವಾಶ್ ಹಾಕಿದೀವಿ. ಸ್ಟೇರ್ ಕೇಸ್ ಕೆಳಗಡೆ ಹ್ಯಾಂಡ್ ವಾಶ್ ಹಾಕೊಟ್ಟಿದ್ದೀರಾ ಇಲ್ಲಿ? ಓಕೆ ಓಕೆ. ಮತ್ತೆ ಈ ಕಡೆ ಒಂದು ಸ್ಟೋರ್ ರೂಮ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಏನಾದ್ರು ಐಟಮ್ಗಳು ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಸರಿ ಸರಿ. ಒಂದು ಸಫಿಷಿಯಂಟ್ ಏರಿಯಾ ಇದೆ. ಸೊ 2 ವಿಂಡೋಸ್ ಅನ್ನ ಬರ್ತಾ ಇದೆ ಇಲ್ಲಿ. ಹಾಲ್ಗೆ ಈ ಕಡೆ ಒಂದು ವಿಂಡೋ ಇದೆ, ಈ ಕಡೆ ಒಂದು ವಿಂಡೋ. ಈ ವಿಂಡೋ ಯಾವ್ದ್ರಲ್ಲಿ ಮಾಡಿರೋದು ಇದು? ಸರ್ UPVC ವಿಂಡೋಸ್. UPVC ವಿಂಡೋಸ್. ಗ್ಯಾರಂಟಿ ವಾರಂಟಿ ಇರುತ್ತಾ UPVC? 15 ವರ್ಷ ಫ್ರೇಮ್ ವಾರಂಟಿ ಇರುತ್ತೆ. 15 ವರ್ಷ? ಹೌದು, ಫ್ರೇಮ್ ವಾರಂಟಿ ಇರುತ್ತೆ. ಬಟ್ ಗ್ಲಾಸ್ ವಾರಂಟಿ ಇಲ್ಲೂ ಕೊಡಲ್ಲ. ಓಕೆ 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 ಓಕೆ. ಏನನ್ನ ಫ್ರೇಮ್ ಟ್ವಿಸ್ಟ್ ಆಯ್ತು, ಓಪನ್ ಆಯ್ತು, ಅದೇನೋ ಆಯ್ತು ಅಂತಂದ್ರೆ ಅದು ಕಂಪ್ಲೀಟ್ ರೀಪ್ಲೇಸ್ ಮಾಡ್ಕೊಡ್ತಾರೆ. ಅಂಡ್ ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಸೊ ಇಲ್ಲಿ ಏನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ರೂಮ್ ಇದೆ, ಒಂದು ಟಾಯ್ಲೆಟ್ ಇದೆ, ರೂಮ್ ಮತ್ತೆ ವಾಶ್ರೂಮ್ ಇದೆ ಇಲ್ಲಿ. ಇಲ್ಲೊಂದು ಒಂದು ಯುಟಿಲಿಟಿ ಏರಿಯಾ ಅಂತಾನೆ ಅನ್ಬೋದು. ನೋಡ್ಬೋದು ಇಲ್ಲೂ ಸ್ಪೇಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಫಿಷಿಯಂಟ್ ಆಗಿದೆ. ಇದು ಯುಟಿಲಿಟಿ ಏರಿಯಾ ಅಲ್ವಾ ಇದು? ಸೊ ಇಲ್ಲಿ ವಾಶ್ರೂಮ್ ಇದೆ ಸರ್. ವಾಶ್ರೂಮ್ ಇದೆ. ಇಲ್ಲಿ ಬಂದ್ರೆ ಒಂದು ಕಮೋಡ್ ಕೊಟ್ಟಿದೀವಿ. ಮತ್ತೆ ಅವ್ರು ಮಂಗಳೂರು ಸ್ಟೈಲ್ ಅಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಕಟ್ಟೆ ಕಟ್ಸ್ಕೊಂಡಿದ್ದಾರೆ. ಇಲ್ಲೊಂದು ಕಟ್ಟೆ ಮಾಡಿದ್ದಾರೆ. ಟ್ಯಾಪ್ ನೋಡ್ಬೋದು, 8 ಮೇಲೆ ಇದೆ. ಇಲ್ಲಿ ಬಕೆಟ್ ಅಲ್ಲಿ ಇಲ್ಲೇ ಬರುತ್ತೆ, ನಿಂತ್ಕೊಂಡೇ ಸ್ನಾನ ಮಾಡೋ ತರ ಒಂದು ಅಲ್ವಾ? ಸರಿ ಸರ್, ಈ ಕಡೆ ರೂಮ್ಗೆ ಬಂದ್ಬಿಡೋಣ. ರೂಮ್ಗೆ ಯೂಸ್ ಮಾಡಿರೋ ಇದು ಡೋರ್ ಏನು? ಇದು ವಾಸ್ಕಲ್ ಯಾವುದು ಸರ್? ಇದು ವಾಸ್ಕಲ್ ಮಾಮೂಲಿ ಸಿಮೆಂಟ್ ವಾಸ್ಕಲ್ಲೇನೆ ಸರ್. ಇದು ಸಿಮೆಂಟ್ ವಾಸ್ಕಲ್? ಗೊತ್ತೇ ಆಗಲ್ಲ ನೋಡಿ ಇದು. ಹೌದು ಸರ್, ಚೆನ್ನಾಗಿ ಮಾಡೋದಕ್ಕೆ ಸಖತ್ ತರನೇ ಹೋಯ್ತು. ಓಕೆ ಓಕೆ. ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಪರ್ಮನೆಂಟ್ ಅಲ್ವಾ ಅದು? ಪರ್ಮನೆಂಟ್, ತಲೆ ಬಿಸಿನೇ ಇಲ್ಲ. ಇದೇನಕ್ಕೆ ಅಂದ್ರೆ ಇವಾಗ ಓನರ್ ಮಂಗಳೂರವ್ರು ಆಗಿರೋದ್ರಿಂದ ಅವ್ರಿಗೆ ಅಲ್ಲಿ ಟರ್ಮೈಟ್ ಅಟ್ಯಾಕ್ ಆಗೋದು, ಗೆದ್ಲು ಹಿಡಿಯೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿ ಅವ್ರ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರಲ್ಲ, ನಮ್ಗೆ ಅದೇ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡ್ರು. ಡೋರ್ ಸರ್ ಯಾವ್ದು ಇದು? ಸರ್ ಡೋರ್ ನಾವು ಮೆಂಬ್ರೇನ್ ಡೋರ್ ಸರ್. ಮೆಂಬ್ರೇನ್ ಡೋರ್ ಇದು ಎಷ್ಟಾಗುತ್ತೆ ಸರ್ ಈ ತರ ಡೋರ್? ಇದು 3,000 ರೂಪಾಯಿ ಆಗುತ್ತೆ. 3,000 ರೂಪಾಯಿ ಆಗುತ್ತೆ. ಓಕೆ. ಈ ರೂಮ್ ಸೈಜ್ ಏನು ಸರ್? ಇದು 12x12 ಇದೆ ಸರ್. 12x12 ಇದೆ. ಸರ್ ಈ ಕಡೆ ಇಲ್ಲಿ ಹೈಲೈಟ್ ವಾಲ್ ಮಾಡಿ ಸ್ಟೆನ್ಸಿಲ್ಸ್ ಎಲ್ಲ ನೀವೇ ಹಾಕೊಡ್ಸ್ಕೊಟ್ಟಿರೋದು ಇದು? ಹೌದು ಸರ್, ಎಲ್ಲ ಬೇಸಿಕ್ ಅಲ್ಲೇ ಡಿಸೈನ್ ಮಾಡಿದೀವಿ. ಬಟ್ ನೋಡಬಹುದು ನೀವು ಎಷ್ಟು ಬೇಸಿಕ್ ಆಗಿದ್ರು ಒಂದು ಲಕ್ಸುರಿ ಲುಕ್ ಕೊಡ್ತಾ ಇದೆ. ಈ ತರ ಮಾಡಬಹುದು ವೀಕ್ಷಕರೇ. ನೀವು ನೋಡಿದಾಗ ಈ ತರ ಐಡಿಯಾಗಳನ್ನ ತಗೊಳ್ಳಿ, ಈ ತರ ಮಾಡೋದು. ಅಂಡ್ ಇಲ್ಲೊಂದು ವಿಂಡೋ ಅಂಡ್ ಈ ಕಡೆ ಇಲ್ಲೊಂದು ವಿಂಡೋ. ಹೌದು ಸರ್, ಕ್ರಾಸ್ ವೆಂಟಿಲೇಷನ್ 2 ವಿಂಡೋ ಬರ್ತಾ ಇದೆ ಅಲ್ವಾ ಇಲ್ಲಿ? ಓಕೆ. ಬಟ್ ಇದೆಲ್ಲ ವಾಲ್ರೂಮ್ ಎಲ್ಲ ಇದರಲ್ಲೇ ಮಾಡಿರೋದು ನೋಡಿ ಸರ್. ಅಲ್ಯೂಮಿನಿಯಂ ನೋಡಿ, ಅದು ಪ್ರಮೋಷನ್ ಆಗೋಯ್ತು ಇದ್ರ ಜೊತೆಲಿ. ಓಕೆ. ಸೊ ಇಲ್ಲಿ ಸಜ್ಜೆ ಇದೆ ಸರ್, ಇಲ್ಲಿ ಹಾಕೊಟ್ಟಿದೀವಿ ನಾವು. ಓಕೆ ಓಕೆ. ಕಡಿಮೆ ಬಜೆಟ್ ಅಲ್ಲಿ ಎಷ್ಟಾಗುತ್ತೋ ಅದ್ರಲ್ಲಿ ಆ ತರ ಮಾಡಿದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡು. ಓಕೆ ಓಕೆ ಓಕೆ. ಸರ್ ಹಾಗೆ ಮೇಲೆ ಹೋಗ್ಬಿಡೋಣ ಇವಾಗ. ಸರ್ ಮೇಲೆ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೇರ್ ಕೇಸ್ ಡೀಟೇಲ್ಸ್ ಕೊಟ್ಬಿಡಿ ಸರ್. ಸ್ಟೇರ್ ಕೇಸ್ ನೋಡಿ ಎಲ್ಲ ಸೇಮ್ ಒಂದೇ ಕಲರ್ನೇ. ಇವಾಗ ಡಬಲ್ ಕಲರ್ ಅದು ಇದನ್ನೆಲ್ಲ ಯೂಸ್ ಮಾಡಿಲ್ಲ, ಎಲ್ಲ ಒಂದೇ ಕಲರ್. ಒಳ್ಳೆ ಕಾಸ್ಟ್ ಕಟಿಂಗ್ ಆಗುತ್ತೆ ಇದರಿಂದ ಅಲ್ವಾ? ಕಾಸ್ಟ್ ಕಟಿಂಗ್. ಎಷ್ಟಾಗಲ್ಲ ಇದೆ ಸ್ಟೇರ್ ಕೇಸ್? ಸರ್ 3 ಅಡಿ ಇದೆ ಸರ್. 3 ಅಡಿ ಇದೆಯಾ? ಸ್ಟ್ಯಾಂಡರ್ಡ್ 3 ಅಡಿ. ಸೊ ಇಲ್ಲಿ SS ನ ರೇಲಿಂಗ್ಸ್ ತಗೊಂಡಿದ್ದೀರಾ. ಅಂಡ್ ಈ ಕಡೆ ಹಾಕಿರೋದು ಏನಿದು? ಸೈಡ್ ಅಲ್ಲಿ
ಟೈಲ್ಸ್ ಸರ್ ಅದು ನಿಮ್ಗೆ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನೋಡಕ್ಕೆ ಒಳ್ಳೆ ಮಾರ್ಬಲ್ ಥರ ಕಾಣಿಸ್ತಾ ಇದೆ. 2x2 ಟೈಲ್ಸ್ 2x2 ಟೈಲ್ಸಾ ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ ರೇಟ್ ಇದು? ಸರ್ ಒಂದು 40 ರೂಪಾಯಿ 45 ರೂಪಾಯಿ ಬಿದ್ದಿರ್ಬೋದು ಸರ್. 45 ರೂಪಾಯಿ ಆಗಿರ್ಬೋದಾ? ಹೌದು ಸರ್. ಸೂಪರ್ ಸರ್. ಮೇಲೆ ಹೋಗ್ಬಿಡೋಣ ಇವಾಗ. ಸರ್ ಇದು ಫಸ್ಟ್ ಫ್ಲೋರ್ ಅಲ್ವಾ? ಸರ್ ಇದು ಫಸ್ಟ್ ಫ್ಲೋರ್. ಎಸ್. ಓಕೆ ಓಕೆ. ಸೊ ಸೇಮ್ ಫ್ಲೋರಿಂಗ್ ಎಲ್ಲ ಕಡೆ ಫ್ಲೋರಿಂಗ್ ಸರ್, ಎಲ್ಲೂ ಡಿಫ್ರೆನ್ಸ್ ಇಲ್ಲ. ಇಡೀ ಮನೆಗೆ ಒಂದು ಗ್ರಾನೈಟ್, ಸಿಂಗಲ್ ಕಲರ್ ಪೇಂಟಿಂಗ್ ನೋಡಬಹುದು ನೀವು. ಯಾವ್ದು ಹೈಲೈಟ್ ವಾಲ್ ಇಲ್ಲ, ಏನಿಲ್ಲ. ಓಕೆ. ಕಂಪ್ಲೀಟ್ ಆಗಿ ಒಂದೇ ಐವರಿ ಕಲರ್ ಹೊಡೆದ್ಬಿಟ್ಟಿದೀವಿ. ಒಂಥರ ಕ್ಲಾಸಿ ಮಾಡಿದ್ದೀರಾ, ಸಿಂಪಲ್ ಆಗಿ ಮಾಡಿಬಿಟ್ಟಿಲ್ಲ. ಎಲ್ಲೂ ಇವಾಗ ಮುಖಕ್ಕೆ ಏನು ಇಷ್ಟೊಂದು ಕಲರ್ ಇದೆ ಅನ್ನೋ ಥರದ್ದು ಏನಿಲ್ದಂಗೆ ಓಕೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ಸರ್ ಕೆಳಗಡೆ ಎಲ್ ಶೇಪ್ ಅಲ್ಲಿ ಕಿಚನ್ ಅದೆಲ್ಲ ಕಟ್ ಆಗಿದೆಯಲ್ಲ, ಹೌದು. ಅದ್ರ ಬದಲಾಗಿ ಇಲ್ಲಿ ದೊಡ್ಡದಾಗಿ ಹಾಲ್ ಬಂದಿದೆ. ಇಲ್ಲಿ ಸೈಜ್ ಏನಿದೆ ಸರ್ ಇದು ಹಾಲ್ದು? ಸರ್ ಇದು ಆಲ್ಮೋಸ್ಟ್ ನಮಗೆ ಒಂದು 20 ಅಡಿಗೆ ಒಂದು 25 ಅಡಿ ಗಂಟ ಸಿಗುತ್ತೆ ಸರ್. ಕಂಪ್ಲೀಟ್ ಲಿವಿಂಗ್ ಏರಿಯಾ ಮಾಡ್ಬಿಟ್ಟಿದಾರಲ್ವ ಇದನ್ನ ಕಂಪ್ಲೀಟ್ ಆಗಿ. ಇಲ್ಲಿ ಏನು ಜಾಗ ಇದೆ ಅಂತೇಳಿ ಇನ್ನೊಂದು ರೂಮ್ ಪ್ಯಾಕ್ ಮಾಡೋದು ಅದೆಲ್ಲ ಏನಿಲ್ಲ ಸರ್. ಓಕೆ ಓಕೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಂಗೆ. ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಟಿವಿ ಯೂನಿಟ್ ಎಲ್ಲ ಇಲ್ಲಿ ಮೇಲಕ್ಕೆ ತಂದ್ಬಿಟ್ಟಿದ್ದಾರೆ. ಇಲ್ಲಿ ಇದೇ ಒಂದು ಮೈನ್ ಹಾಲ್ ತರ ಯೂಸ್ ಮಾಡ್ತಾ ಇದ್ದಾರೆ. ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಎರಡು ಕಡೆ ಒಂದೊಂದು ರೂಮ್ ಇದೆಯಾ? ಎರಡು ಕಡೆ ಒಂದೊಂದು. ಫಸ್ಟ್ ಲೈಕ್ ಈ ಕಡೆ ರೂಮೇ ನೋಡ್ಕೊಂಡು ಬರೋಣ. ಓಕೆ. ಸೊ ಇಲ್ಲೂ ಕೂಡ 2 ರೂಮ್ ಬರುತ್ತೆ. 2 ರೂಮ್ ಬರುತ್ತೆ. ಹೌದು. ಸರ್ ಈ ರೂಮ್ ಸೈಜ್ ಏನು ಬರ್ತಾ ಇದೆ ಸರ್? ಈ ರೂಮ್ ಬಂದ್ಬಿಟ್ಟು ನಮಗೆ ಒಂದು 12x14 ಸಿಗುತ್ತೆ ಸರ್. 12x14 ಸಿಗುತ್ತೆ. ಸ್ವಲ್ಪ ದೊಡ್ಡದಾಗಿರೋ ರೂಮ್ ಇದೆ. ನಮಗೆ ಇದು ಒಂದು ಇವಾಗ ನೋಡ್ಬೋದು ನೀವು, ವರ್ಕ್ ಫ್ರಮ್ ಹೋಮ್ ತರ ಯೂಸ್ ಮಾಡ್ತಾ. ಇಲ್ಲೂ ಕೂಡ ಸ್ಟೆನ್ಸಿಲ್ಸ್ ಹಾಕಿ ಇದು ಮಾಡಿದ್ದೀರಾ? ಎಲ್ಲ ಕಡೆ ಸ್ಟೆನ್ಸಿಲ್ಸ್ ಯೂಸ್ ಮಾಡ್ಬಿಟ್ಟಿದ್ದೀವಿ. ಒಂದು ಹೈಲೈಟೆಡ್ ವಾಲ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಓಕೆ. ಸೊ ಇವೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಇಂಟೀರಿಯರ್. ಇಂಟೀರಿಯರ್ಸ್ ಇಲ್ಲಿ ಸಜ್ಜಾ ಕೊಟ್ಟಿದ್ದೀರಾ ಸರ್ ನೀವು? ಸಜ್ಜಾ ಕೊಟ್ಟಿದ್ದೀವಿ ಸರ್. ಒಳಗಡೆ ಸಜ್ಜಾ ಇದೆ. ಓಕೆ. ಒಂದು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತು ಆ ಕಡೆ ಎಲ್ಲ ಸಜ್ಜಾಗಳು ಕೊಟ್ಟಿದ್ದೀವಿ. ಓಕೆ. ವಿಂಡೋ ನೋಡಬಹುದು, ಫುಲ್ ದೊಡ್ಡ ವಿಂಡೋ ಇದೆ. ಕಂಪ್ಲೀಟ್ ಆಗಿ 2 ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋಸ್ ಎಲ್ಲ ಕೊಟ್ಟಿದ್ದೀರಾ? ಓಕೆ. ಆಮೇಲೆ ಲೈಟ್ ಪಾಯಿಂಟ್ಸ್ ಅಷ್ಟೇ ಸರ್. ಬಾಟಮ್ ಅಲ್ಲೂ ಕೊಟ್ಟಿದ್ದೀವಿ, ಅಲ್ಲಿ ಎಂಟ್ರಿನಲ್ಲೂ ಕೊಟ್ಟಿದ್ದೀವಿ. ಅಂಡ್ ಈ ಕಡೆ ಬಂದ್ರೆ ಇದು ಸರ್ 2-in-1 ಬಾಲ್ಕನಿ ಸರ್. ಎರಡಕ್ಕೂ ಸೇರ್ಬಿಟ್ಟು ಒಂದು ಬಾಲ್ಕನಿ. ಎಷ್ಟಾಗಲ ಇದೆ ಬಾಲ್ಕನಿ ಇದು ಸರ್? ಇದು ಬಾಲ್ಕನಿ ಒಂದು 6 ಅಡಿಗೆ ಒಂದು 7 ಅಡಿ ಇದೆ ಸರ್. 6 ಅಡಿ 7 ಅಡಿ ಅಲ್ವಾ? ಇದೇನು ಪರ್ಗೋಲಾ ತರ ಮಾಡಿರೋದಾ? ಸ್ಕೈ ವ್ಯೂ? ಹೌದು ಸರ್. ಪರ್ಗೋಲಾ ತರ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಗ್ಲಾಸ್ ರೂಫ್ ಹಾಕ್ಬಿಟ್ಟಿದೀವಿ. ಓಕೆ ಓಕೆ ಓಕೆ. ಪರ್ಗೋಲಾ ಆಯ್ತು, ಸ್ಕೈ ವ್ಯೂ ತರನೂ ಆಗೋಯ್ತು. ಆಯ್ತು, ಬೆಳಕಿರುತ್ತೆ. ಇಲ್ಲೊಂದು ಕಾರ್ನರ್ ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಕಾರ್ನರ್ ವಿಂಡೋನ ಇದು? ಹೌದು ಸರ್. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ. ಬೆಳಕು ಚೆನ್ನಾಗಿ ಬರುತ್ತಲ್ವಾ ಇದು? ಬೆಳಕಿಗೆ ಅಂತ ಹೇಳ್ಬಿಟ್ಟು ಬಟ್ ಫಿಕ್ಸೆಡ್ ಕೊಟ್ಬಿಟ್ಟಿದ್ದೀವಿ. ಸರಿ ಸರ್. ಓಕೆ. ಇಲ್ಲಿ ಇದೆಲ್ಲ ಸ್ವಲ್ಪ ಆಂಟಿ ಸ್ಕಿಡ್ ಸರ್. ಯಾವ್ದು ಹೇಳಿ ಸರ್? ಫ್ಲೋರ್ ಎಲ್ಲ ಆಂಟಿ ಸ್ಕಿಡ್. ಸೊ ಲಪತ್ರ ತರ ಬರುತ್ತೆ. ಹೌದು ಸರ್, ರೆಡ್ ಲಪತ್ರ. ಬಟ್ ಎಕ್ಸ್ಪೋಸ್ ಇರೋದ್ರಿಂದ ಸ್ವಲ್ಪ ಕಲರ್ ಶೇಡ್ ಆಗಿದೆ ಇದು. ಅಂಡ್ ಈ ಕಡೆ ಹುಕ್ ಹಾಕೊಟ್ಟಿದ್ದೀರಿ ಅವ್ರಿಗೆ ಎಲ್ಲ ಜೂಲ ಮಾಡೋದಕ್ಕೆ, ಮಾಡ್ಕೊಳ್ಳೋದಕ್ಕೆ. ಮತ್ತೆ ಅದ ಸೇಫ್ಟಿ ಪರ್ಪಸ್ ಏನೇನು ಬೇಕು ಎಲ್ಲಾನು ಪ್ಲಾನ್ ಮಾಡಿದೀವಿ. ಮತ್ತೆ ಈ ಎಂಟೈರ್ ಹಾಲ್ ಅಲ್ಲಿ ನೀವು ನೋಡಬಹುದು, ಈ ಕಾರ್ನರ್ ಅಲ್ಲಿ ಒಂದೊಂದು ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಏನಾದ್ರು ಮನೆ ಕ್ಲೀನ್ ಮಾಡಬೇಕಾದ್ರೆ ನೀರಿಗೆ ಚಲ್ತು ಅಂದ್ರೆ ಹೋಗ್ಬಾರ್ದು ಅಂತ ಕಂಪ್ಲೀಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಒಳ್ಳೆ ಕೆಲಸ ಸರ್ ಇದು. ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ವೀಕ್ಷಕರೇ ನೋಡಿ, ಈ ಥರ ಮನೆ ಕಟ್ಟಬೇಕಾದ್ರೆ ಈ ಥರ ಯೋಚನೆ ಮಾಡಬೇಕು. ನೀರು ಬಿದ್ದರೆ ಕೆಳಗಡೆ ಹೋಗಿ ಬಿದ್ದುಬಿಡುತ್ತೆ. ಇಲ್ಲಿರೋದು ಕಂಪ್ಲೀಟ್ SS ಅಲ್ವಾ ಸರ್ ಇದು? ಸರ್ ಕೂಡ ಇಲ್ಲಿ ಸ್ಕೈ ಲೈಟ್ ಇದೆಯಲ್ಲ ಸರ್ ಇಲ್ಲಿ? ಹೌದು ಸರ್, ಸ್ಕೈ ಲೈಟ್. ಓಕೆ ಓಕೆ ಓಕೆ, ಸೂಪರ್. ಆ್ಯಂಡ್ ಇಲ್ಲೊಂದು ರೂಮ್ ಇದೆ ಅಂತಂದ್ರೆ ನೋಡ್ಬಿಡೋಣ. ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿದೆ ಸರ್. ರೂಮ್ ಕೆಳಗಡೆ ಏನ್ ಸೈಜ್ ಇತ್ತು ಅದೇ ಸೈಜ್ ರೂಮ್ ಇದೆ. ಸರಿ. ರೂಮ್ಗೆ ಸ್ಟೆನ್ಸಿಲ್ಸ್ ಸಪರೇಟ್ ಆಗಿ ಬೇರೆ ಡಿಸೈನ್ಸ್. ಈ ಮನೆಯಲ್ಲಿ ಸ್ಟೆನ್ಸಿಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೈಲೈಟೆಡ್ ವಾಲ್ಗಳು. ಹೌದು ಸರ್, ಕಲರ್ ಕಾಂಬಿನೇಷನ್ ಮಾಡಿದೀವಿ. ಎಲ್ಲ ಕಡೆನೂ ಕ್ರಾಸ್ ವೆಂಟಿಲೇಷನ್ ಗೆ 2 ವಿಂಡೋ ಕೊಟ್ಟಿದೀವಿ. ಓಕೆ ಓಕೆ ಓಕೆ. ಸಜ್ಜಾ ಕೊಟ್ಬಿಟ್ಟಿದೀವಿ. ಏನೇನ್ ಬೇಕು ಎಲ್ಲಾನು ಪ್ರಾಪರ್ ಆಗಿ ಮಾಡಿರುವಂತದ್ದು. ಆಮೇಲೆ ಇಲ್ಲಿ ನೋಡಿದ್ರೆ ನಮಗೆ ಇಲ್ಲಿ 2 ಟಾಯ್ಲೆಟ್ ಸಪರೇಟ್ ಸರ್. 2 ವಾಶ್ರೂಮ್ಸ್ ಇದೆ ಇಲ್ಲಿ. ಒಂದು ಸ್ನಾನ ಮಾಡೋದಕ್ಕೆ, ಒಂದು ಮತ್ತೆ ಇಂಡಿಯನ್. ಈ ಕಡೆ ಇಂಡಿಯನ್ ಮತ್ತೆ ಇದು ಮಾಡಿದ್ದೀರಾ? ಹೌದು ಸರ್. ಈ ಕಡೆ ಬರೀ ಸ್ನಾನ ಮಾಡೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಸೊ ಇಂಡಿವಿಜುವಲ್ ಆಗಿ ಮಾಡಿಬಿಟ್ಟಿದ್ದೀರಾ? ಇಂಡಿವಿಜುವಲ್ ಸರ್. ಇದು PVC ಡೋರ್ಗಳು ಹಾಕಿದ್ದೀರಾ? PVC. ಹೌದು ಸರ್, PVCನೇ. ಬಟ್ ಏನಂತಂದ್ರೆ ಸ್ವಲ್ಪ ಥಿಕ್ನೆಸ್ ಇರೋ ವ್ಯೂ. ಓಕೆ. ಅಂಡ್ ಮೇಲ್ಗಡೆ ಇದು ಕಂಪ್ಲೀಟ್ ಸ್ಟೋರೇಜ್ ಇದೆ. ಇಂಡಿಯನ್ ಇರೋದ್ರಿಂದ ಅದ್ರ ಮೇಲ್ಗಡೆ ಹಟ್ಟ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಐಟಮ್ ಸ್ಟೋರ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಸರಿ ಸರ್. ಈ ಒಂದು ಎಂಟ್ರಿನಲ್ಲಿ ಬಂದ್ರೆ ಎಲ್ಲದನ್ನು ಒಳಗಡೆ ಒಂದೇ ಕಡೆನೇ ಆಗೋಗುತ್ತೆ. ಹೌದು ಸರ್. ಇಲ್ಲಿ ಹಾಗೆ ಕಂಟಿನ್ಯೂ ಆಗ್ಬಿಡುತ್ತಲ್ವಾ ಇಲ್ಲಿ? ಹೌದು ಸರ್, ಸೇಮ್ ಕಂಟಿನ್ಯೂ ಹೋಗುತ್ತೆ. ಮೇಲೆ ಟೆರೇಸ್ ಹೋಗುತ್ತೆ. ಇದು ಟೆರೇಸ್ ಏರಿಯಾ. ಒಂದು ಕಟ್ಔಟ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ಈ ಕಡೆ ಜಾಗ ಇದೆ ಅಲ್ವಾ? ಇಲ್ಲಿ ವಾಷಿಂಗ್ ಮಿಷಿನ್ ಅದಿದೆ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಸದ್ಯಕ್ಕೆ ಅಲ್ಲಿ ಕೆಳಗಡೆ ಯೂಸ್ ಮಾಡ್ತಿರೋದ್ರಿಂದ ಇದನ್ನ ಅವರು ಒಂದು ಸ್ಟೋರೇಜ್ ತರ ಯೂಸ್ ಮಾಡ್ತಾ ಇದ್ದಾರೆ. ಓಕೆ. ಹಾಂ ಸರ್. ಸೊ ಇಲ್ಲಿ ಟೆರೇಸ್ ಆಯಿತು. ಇಲ್ಲಿ ಟೆರೇಸ್ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ಕಂಪ್ಲೀಟ್ ಆಗಿ ಈ ಕಡೆ ಒಂದು ಟೆರೇಸ್ ಇದೆ, ಅಲ್ಲೊಂದು ಸ್ಕೈಲೈಟ್ ಇದೆ ಅಲ್ವಾ? ಓಕೆ. ಮತ್ತೆ ಬ್ಯಾಕ್ ಸೈಡ್ ಎಲ್ಲಾನು ಏನು ಮಾಡಿದೀವಿ,
ಎಲ್ಲ ಬಟ್ಟೆ ಒಗೆಯಕ್ಕೆ ಅದಕ್ಕೆ ಇದಕ್ಕೆಲ್ಲದಕ್ಕೂ ಪ್ರಾವಿಷನ್ ಮಾಡಿಕೊಟ್ಬಿಟ್ಟಿದ್ದೀವಿ. ಇಲ್ಲಿ ತನಕ ಬರುತ್ತೆ ಟೆರಸ್ಸು? ಹೌದು ಸರ್, ಹಿಂದೆಗಡೆ ಏರಿಯಾ. ಯಾಕಂದರೆ ಇವಾಗ ನಾವು ಆ್ಯಕ್ಚುಲಿ ಈ ಸಪ್ರೇಟಾಗಿ ಇರೋದ್ರಿಂದ ಈ ಏರಿಯಾ ಆ ಏರಿಯಾ ಎರಡೂ ಮಿಕ್ಸ್ ಏನು ಆಗ್ತಾ ಇಲ್ಲ. ಸಪ್ರೇಟಾಗಿ ಇದು ಬಟ್ಟೆ ಒಗೆಯೋದು ಇದೆಲ್ಲ ಸಪ್ರೇಟ್ ಆಗಿದೆ. ಆ ಕಡೆ ಅವ್ರು ರೆಗ್ಯುಲರ್ ಯುಟಿಲೈಸ್ ಮಾಡೋದಕ್ಕೆ ಆ ಕಡೆ ಮುಂದಕ್ಕಿದೆ. ಓಕೆ ಓಕೆ. ಸೊ ಇಲ್ಲಿ ಒಂದು ಇದು ಹಾಕಿದ್ರೆ ಯು ಆ್ಯಂಗಲ್ ಹಾಕ್ಬಿಟ್ಟು ಗೋಡೆ ಹೊಡೆದು ಬಿಟ್ಟಿದ್ದೀರಲ್ವಾ? ಹೌದು. ಆಮೇಲೆ ಇದಾಕೋದಕ್ಕೆ ಪ್ರಾವಿಷನ್ ಎಲ್ಲ ಬಿಟ್ಟಿರ್ತೀರಾ ನೀವು? ಪ್ರಾವಿಷನ್ ಎಲ್ಲ ನಾವೇ ಮಾಡ್ಕೊಟ್ಟಿರ್ತೀವಿ. ಅವ್ರು ಜಸ್ಟ್ ಸೋಲಾರ್ ತಂದು ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಇದೇನು ಗೆರೆ ಎಲ್ಲ ಹಾಕ್ಬಿಟ್ಟಿದ್ರಿ? ಏನು ಸರ್ ಇದು ಗೆರೆ ಹಾಕಿದ್ರೆ? ಸರ್ ಇದು ಅದೇನೆ, ಇವಾಗ ಮೇಲ್ಗಡೆ ಮಡ್ಡಿ ಎಳೆದಿದ್ದೀವಲ್ಲ, ಹೌದು, ಅದಕ್ಕೆ ಒಂದು ಬಾಕ್ಸ್ ಇದು ದಾರ ಹೊಡೆಯೋ ಥರ ಮಾಡಿಬಿಟ್ಟಿದ್ದೀರ ಅಲ್ವಾ? ಆ್ಯಂಡ್ ಇದು ಪ್ಯಾರಾಪಿಟ್ ವಾಲಲ್ಲಿ ಎಷ್ಟು ಹೈಟ್ ಇರುತ್ತೆ ಸರ್ ಯೂಶಲಿ? ನೀವು ಪ್ಯಾರಾಪಿಟ್ ಎಲ್ಲ 3 ಅಡಿ ಇರುತ್ತೆ. 3 ಅಡಿ ಮಿನಿಮಮ್ ಇರುತ್ತೆ. ಅದಾದ್ಮೇಲೆ ಒಂದು ಕಾಂಕ್ರೀಟ್ ಬ್ಯಾಂಡ್ ಬರುತ್ತೆ. ಕಾಂಕ್ರೀಟ್ ಬ್ಯಾಂಡ್ ಹಾಕಿರ್ತೀರಾ? ಆಮೇಲೆ ಯೂಶಲಿ ನೀವು ಯೂಸ್ ಮಾಡೋ ಸ್ವಿಚಸ್ ಮತ್ತು ವೈರಿಂಗ್ಸ್ ಎಲ್ಲ ಯಾವ್ದು ಇರುತ್ತೆ ಸರ್? ಸರ್ GM ಯೂಸ್ ಮಾಡ್ತಾ ಇದೀವಿ. GM ಯೂಸ್ ಮಾಡ್ತೀರಾ? ಹೈಫೈ ಯೂಸ್ ಮಾಡ್ತೀವಿ. ವೈರ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ವೈರ್ ಎಲ್ಲ ಬಂದ್ಬಿಟ್ಟು ಫಿನೋಲೆಕ್ಸ್, ಆಂಕರ್. ಪ್ಲಂಬಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಪ್ಲಂಬಿಂಗ್ ಕಂಪ್ಲೀಟ್ಲಿ ಆಶೀರ್ವಾದ ಸರ್. ಆಶೀರ್ವಾದ ಯೂಸ್ ಮಾಡ್ತೀರಾ? ಎಲ್ಲಾನು ಆಶೀರ್ವಾದ ಯೂಸ್ ಮಾಡ್ತೀವಿ. ಆಮೇಲೆ ಫಿಟ್ಟಿಂಗ್ಸ್ ವೈಸ್ ಬಂದಾಗ ಓನರ್ ಚಾಯ್ಸ್ ಸರ್. ಓನರ್ ಚಾಯ್ಸ್. ಅವರು ಜಾಗ್ವಾರ್ ಹೋಗ್ತಾರೆ, ಒಬ್ಬರು ಸರಾಗ್ ಹೋಗ್ತಾರೆ, ಇಂಡ್ವೇರ್, ಪ್ಯಾರಿವೇರ್. TMT ಎಲ್ಲ ಯಾವ ಬ್ರ್ಯಾಂಡ್ಗಳು ಅವೈಲೇಬಲ್ ಇದೆ ನಿಮ್ಮ ಹತ್ರ? TMTನೂ ಅಷ್ಟೇನಾ ಸರ್? TMT ನಾವು ಬೇಸ್ ಬ್ರ್ಯಾಂಡ್ಗಳಿಂದ ಹಿಡ್ಕೊಂಡು ಟಾಪ್ ಎಂಡ್ ಟಾಟಾ ಸ್ಟೀಲ್ ವರ್ಗು ಯೂಸ್ ಮಾಡ್ತೀವಿ. ಎಲ್ಲದೂ ಸಿಗುತ್ತೆ? ಹೌದು ಸರ್, ಎಲ್ಲ ಯೂಸ್ ಮಾಡ್ತೀವಿ. ಸಿಮೆಂಟ್ ಸರ್? ಸಿಮೆಂಟ್ ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ಅಂಡ್ ಕ್ಲೈಂಟ್ ರಿಕ್ವೈರ್ಮೆಂಟ್, ಪ್ಯಾಕೇಜಸ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಆಮೇಲೆ ಸಿಮೆಂಟ್ ಅಷ್ಟೇನೆ ಸರ್. ಸಿಮೆಂಟ್ನು ನಾವು ಒಂದು 3-4 ಬ್ರ್ಯಾಂಡೇನೆ ಪರ್ಟಿಕ್ಯುಲರ್ಲಿ ಯೂಸ್ ಮಾಡೋದು. ಓಕೆ. ಬಿರ್ಲಾ ಯೂಸ್ ಮಾಡ್ತೀವಿ, ಅಲ್ಟ್ರಾಟೆಕ್ ಯೂಸ್ ಮಾಡ್ತೀವಿ, ಜುವಾರಿ ಮತ್ತೆ ACC. ಸೊ ಎಲ್ಲ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿರುತ್ತಲ್ವಾ? ಎಲ್ಲ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಇರುತ್ತೆ. ಆಮೇಲೆ ಅದ್ರ ಮೇಲ್ಗಡೆ ಒಂದು ಬೇಸಿಕ್ ರೇಟ್ ಅನ್ನು ಇರುತ್ತೆ. ಅದ್ರ ಮೇಲ್ಗಡೆ ಬೈ ಚಾನ್ಸ್ ಓನರ್ ಏನಾದ್ರು ಇವಾಗ ನಾವು ಜುವಾರಿ ಕೊಟ್ಟಿದ್ವಿ, ಅವ್ರೇನಾದ್ರು ಇನ್ನೊಂದು 20 ರೂಪಾಯಿ ಎಕ್ಸ್ಟ್ರಾ ತಗೊಂತೀವಿ ಅಂತಂದ್ರು ಅದಕ್ಕೆಲ್ಲ ಪ್ರಾವಿಷನ್ ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ 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 ಓಕೆ. ಟೋಟಲ್ ಬಿಲ್ಡಿಂಗಿಗೆ ಸಿಮೆಂಟ್ ಚೇಂಜ್ ಮಾಡ್ಕೊಂಡ್ರೆ ಒಂದು 10,000 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಟ್ಯಾಂಕ್ ಎಷ್ಟು ಬಿಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಟ್ಯಾಂಕ್ 2 ಟ್ಯಾಂಕ್ ಇಡೋ ಥರ ಪ್ರಾವಿಷನ್ ಇದೆ. ಒಂದು ನಮ್ಮ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಎಷ್ಟು 1000 ಲೀಟರ್ ಬರುತ್ತೆ ನಿಮ್ಮ ಪ್ಯಾಕೇಜ್? ಲೀಟರ್ ನಮ್ಮ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಇನ್ನೊಂದು ಬೇಕಾದ್ರೆ ಹಾಕೊಡ್ತೀರಾ? ಒಂದು ಅದು ಎಕ್ಸ್ಟ್ರಾ ಪ್ರಾವಿಷನ್ ಮಾಡಿ ಅವಾಗ್ಲೇನೆ ತರಿಸಬೇಕಾದ್ರೆ ಹಾಕೊಡ್ತೀರಾ? ಅದಕ್ಕೆ ಒಂದು ರೀಬಿಲ್ ಮಾಡ್ಬಿಟ್ಟು ಓಕೆ ಅವಾಗಲೇನೆ ತರಿಸಿ ರೆಡಿ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಶಿವಶಂಕರ್ ಆ್ಯಂಡ್ ದಿವ್ಯಾ ಅವ್ರ ಮನೇನ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಟ್ ಆದರೆ ಕಾಸ್ಟ್ ಕೂಡ ಕಡಿಮೆ ಇರಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ ಮೂಲಕ ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.